ಶರೀರ ನೆನಪು ಮಾಡಿ ಸುಖ ಹೊಂದಿದ್ರು, ತಮ್ಮ ಸ್ವರೂಪದ ನೆನಪು ಮಾಡ್ಕೊಂಡು ಸುಖ ಹೊಂದಿದ್ರು ಅವರು. ತಮ್ಮ ಸ್ವರೂಪದ ನೆನಪು ಮಾಡ್ಕೊಂಡು ಸುಖ ಹೊಂದಿದ್ರು. ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು. ಶರೀರ ಇದು ಬದಲಾವಣೆ ಹೊಂದೋದು. ಬದಲಾವಣೆ ಹೊಂದೋದು ನೋಡ್ಕೊಂತ ಕುಂತ್ರೆ ಸಮಾಧಾನ ಎಲ್ಲಿ ಬರಬೇಕು? ಬದಲಾಗದೆ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ಆನಂದದ ಅನುಭೂತಿ ಆಗ್ತದೆ. ಅಂದ್ರೆ ಬದಲಾಗದೆ ಇದ್ದದ್ದು ಯಾವುದಂದ್ರೆ ನೀನೆ. ಬದಲಾಗೋದನ್ನು ನೋಡಾವ ನೀನು, ಬದಲಾಗೋದನ್ನ ನೋಡಾವ ನೀನು. ಬದಲಾವಣೆ ಆಗಿಲ್ಲ. ಯಾವುದರ ಬದಲಾಗ್ತೈತಿ ಅದನ್ನು ನೀನು ನೋಡ್ತೀವಿ, ಅದನ್ನು ನೀನು ಬದಲಾವಣೆ ಆಗಿಲ್ಲ. ವಿಕಾರ ಆಗಿ ನಾಶ ಆಗೋದು ನೋಡ್ತಿಲ್ಲ. ನಿನ್ನಲ್ಲಿ ಏನಾದ್ರು ಬದಲಾವಣೆ ಆಗಿದೆ? ನೀ ಏನಾದ್ರು ಬದಲಾವಣೆ ಆಗಿದೆ? ನೀವು ಬದಲಾವಣೆ ಆಗಿಲ್ಲ. ಇರುವಂಗೆ ಐತೆ ನಿನಗೆ. ಇರುವಿನ ಕಡೆ ಕೊಟ್ಟಾಗ ಅದೇನೂ ಆಗಿಲ್ಲ ಅನ್ನೋದು ಹೊಳಿತೈತಿ. ಅದನ್ನು ಮರೆತು ನೀವು ಅದರ ಆಧಾರದ ಮೇಲೆ ತೋರಿದಂಥ ತೋರಿಕೆ ಬದಲಾವಣೆ ಆಗಿದೆ. ಅದಕ್ಕೆ ಅಸ್ತಿತ್ವ ಇಲ್ಲ, ಅದು ತೋರಿಕೆ. ಅದು ಸತ್ಯ ಅಲ್ಲ. ಮಿಥ್ಯಾ ವಸ್ತುಗಳು ಬದಲಾವಣೆ ಅನ್ನುವಂಥವು. ಸತ್ಯ ವಸ್ತು ಅದು ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ಸುಖಿಗಳಾದವರೆಲ್ಲ ಆ ಸತ್ಯ ವಸ್ತುವಿನ ಕಡೆ, ನಿತ್ಯ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟ ದುಃಖದಿಂದ ಬಿಡುಗಡೆಯನ್ನು ಹೊರ ಹೊಂದಿದರು. ನಾವು ಅವರಂತೆಯೇ ಮಿಥ್ಯ ಯಾವುದು, ಸತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಮಾಡ್ಬೋದು. ಅವಾಗ ಅದ್ರ ಕಡೆ ಲಕ್ಷ್ಯ ಕೊಡಾಕೋತದೆ. ಹಿತಾಹಿತ ವಿಚಾರ ಇಲ್ಲವೇ ಬದಲಾಗದೇ ಇದ್ದಂಥ ವಸ್ತುವಿನ ನಮ್ಗೆ ಅನುಭವ ಆಗುವುದು. ಇಲ್ಲಿ ಮಹಾತ್ಮರ ಸಮ್ಮುಖದಾಗ ಇದ್ದುಕೊಂಡು ಆ ವಿಚಾರವನ್ನು ಲಕ್ಷ್ಯ ಕೊಟ್ಟು ನಾವು ಕೇಳುವ ಅಭ್ಯಾಸ ನಾವು ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸ ಇದಕ್ಕೆ ಸಾಧನ. ಏನು ಸುಖ ಹೊಂದಬೇಕನ್ನುವಂಗಿದ್ರೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ವಿವೇಕ ಇಲ್ಲದಕ್ಕೆ ನಾವು ಇವತ್ತು ಎಡುವುದನ್ನು ಇದು ಅನಿತ್ಯವಾದದ್ದನ್ನು ಇದ ಸುಖರೂಪ ಐತಿ ಅಂತ ತಿಳ್ಕೊಂಡು ಇದ್ರ ಬೆನ್ನು ಹತ್ತಿ ನಿರ್ವಿಷಯದಿಂದ ಆರಾಮ ಇರ್ಬೇಕನ್ನೋದು ಹೊಳಿಬೇಕಾದ್ರೆ ಭಾಳ ಜನ್ಮ ಬೇಕು. ಇದಕ್ಕೆ ಏನು ಅನೇಕ ಜನ್ಮಗಳು ಕಳೆದು ಹೋಗ್ಬೋದು ಅಂದ್ರೆ ಒಂದೇ ಜನ್ಮದಾಗ ಆಕೈತಿ ಅಂದ್ರೆ ನೀನು ಹಿಂದಿನ ಜನ್ಮದ ದುಡುಕಿ ಐತಿ ಅಂತ ತಿಳ್ಕೋಬೇಕು. ಈ ಜನ್ಮದೊಳಗೆ ಅದು ಸಿದ್ಧೈತಿ ನಾವು ಅಂತಂದ್ರೆ ಹಿಂದಿನ ಜನ್ಮದ ದುಡುಕಿ ಐತಿ ಅಂತ ತಿಳ್ಕೋಬೇಕು. ಏನು ಇಲ್ಲಾಂದ್ರೆ ಅವಧಿ ತಗೋತೈತಿ. ಸಟಕ್ಕನ ಆಗೋ ಕೆಲಸ ಅಲ್ಲಿ. ಹೇಳ್ದಾಕ್ಷಣ ಕೇಳ್ದಾಕ್ಷಣ ಆಗೋದಲ್ಲ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ ಇದನ್ನು ಘಟಕ್ಕೆ ಸಟಕ್ಕನ ಆಗೋದಿಲ್ಲ. ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅಂದ್ರೆ ವಾಸನ ಹೋಗಿರ್ತಾರೆ. ಏನೋ ತಿಳ್ಕೊಂಬಿಟ್ಟೇವೆ ನಾವು. ನಮಗೆಲ್ಲ ಇದಾಯ್ತು, ಆ ಜ್ಞಾನ ಆಗಿಬಿಡ್ತೈತಿ. ಮಾಹಿತಿ ಮಾಡಿಕೊಂಡು ವಾಸನ ನಾಶ ಮಾಡಿಕೊಂಡು ಸಮಾಧಿ ಸ್ಥಿತಿಯನ್ನು ಹೊಂದಿ ಅನುಭವ ಮಾಡಿಕೊಂಡಾಗ ನಿನಗೆ ಜ್ಞಾನ, ಆವಾಗ ಪೂರ್ಣ ಸ್ಥಿತಿ ಬರ್ತೈತಿ ನಿನಗೆ ಅನುಭವ. ಮಣ್ಣಿನಿಂದ ಮಡಿಕೆಯಾದಂತೆ ಬ್ರಹ್ಮದಿಂದ ಜಗತ್ತಾಗಿಲ್ಲ. ಮಣ್ಣು ಮಡಿಕೆ ಆದ ಕೂಡಲೇ ಮಣ್ಣು ಕಡೆಗೆ ಉಳಿಲಿಲ್ಲ. ಹಂಗೆ ಬ್ರಹ್ಮನಿಂದ ಜಗತ್ತಾಗಿದ್ರೆ ಬ್ರಹ್ಮ ಬೇರೆ ಉಳಿಬಾರ್ದಾಗಿತ್ತು. ಬ್ರಹ್ಮ ಬೇರೆನೇ ಐತಿ. ಬ್ರಹ್ಮನಿಂದ ಇದು ಹಾಗೇನೇ ಇಲ್ಲ. ಬ್ರಹ್ಮದಲ್ಲೇನೂ ಇದಿಲ್ಲ ಇಲ್ಲ. ವಿವರ್ತ ಅಂದ್ರೆ ವಸ್ತು ಇರುವುದೊಂದು, ತೋರುವುದೊಂದು. ವಿಶಿಷ್ಟ ಅಥವಾ ವಿಶೇಷ ರೂಪದಿಂದ ತೋರುವಿಕೆಗೆ ಅಂತ ಖರೆ ಅನ್ನೋರಂಗೆ ತೋರ್ತೈತಿ. ಹಗ್ಗದ ಆಧಾರದ ಮೇಲೆ ಹಾವು ತೋರೈತಿ. ಹಗ್ಗ ಐತಿ ಅದ, ಹಾವೇನು ಆಗಿಲ್ಲ ಅದು. ಹಗ್ಗ ಏನು ವಿಕಾರ ಆಗಿ ಹಾವೇನಾಗಿಲ್ಲ. ಹಗ್ಗ ಏನು ವಿಕಾರ ಆಗಲಿ, ಹಂಗೆ ಐತಿ. ಹಾವಿನ ಹಂಗೆ ತೋರ್ತೈತಿ. ವಸ್ತು ಇದ್ದಕ್ಕಿದ್ದಂಗಿದ್ದ ವಿಷಯ ತೋರುದದು. ಹೌದಿಲ್ಲ? ಖರೆ ಅನ್ನೋರಂಗೆ ತೋರ್ತೈತಿ. ಅದಕ್ಕೆ ವಿವರ್ತ ಅಂತಾರೆ. ಅದೇನು ಬದಲಾವಣೆ ಆಗಿಲ್ಲ. ಅದು ಇರುವಂಗೆ ಐತಿ ಬ್ರಹ್ಮ. ಅದಕ್ಕೆ ಬ್ರಹ್ಮ ವಿವರ್ತವಿದೆಂದು ಎನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿ ತೋರಿಕೆ ಅಂತ. ಬ್ರಹ್ಮದಲ್ಲಿನೂ ಇಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ. ದೇವರಿಂದನೂ ಆಗಿಲ್ಲ, ದೇವರಲ್ಲಿನೂ ಇದಿಲ್ಲೇ ಇಲ್ಲ. ಇವಳ ದೇವ್ರು ಮಾಡ್ಯಾನ್ರಿ ಇದನ್ನಂತ. ದೇವ್ರು ಮಾಡ್ಯಾನ, ನೀನು ಮನಸ್ಸಿನ ಕಲ್ಪನಾ ಆದಾಗ ತೋರಿ ಜಗತ್ತು, ಮನಕ್ಕೆ ಕಲ್ಪಿತ ಜಗತ್ತು. ಇಂಥದ್ದು ಮಾಡೋಕೆ ಏನು ಹರ್ಕತ್ ಬೇಕು?
ವಿಕಾರಾಗಿ ನಾಶ ಆಗಿ ಹೋಗೋದು ಮಾಡಿ ತಗೊಂಡು ನೀನು ಕಲ್ಪನಾದಾಗ ತೋರಿದ್ದೈತಲ್ಲ. ಮನಕಲ್ಪಿತ ಅದು ಜಗತ್ತು, ಎಲ್ಲ ಭ್ರಮ ಅದ ನಿನಗೆ. ದೇವ್ರೊಬ್ಬ ಮಾಡ್ಯಾನ, ಈಶ್ವರ ಅದಾನ, ಸೃಷ್ಟಿಕರ್ತದನ ಮಾಡಿ ಕಲ್ಪನಾ ಮಾಡ್ಕೊಂಡು ಕುಂತೀವಿ. ಬ್ರಹ್ಮ ಏವನ ಅಲ್ಲ, ಬ್ರಹ್ಮೇವ ಭವತಿ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನ ತಿಳಿದವ ಬ್ರಹ್ಮನ ಇರ್ತಾನ ಅಂತ. ಬ್ರಹ್ಮವಿದ್ ಅಂದ್ರೆ ತಿಳಿದವ, ಅವ ಬ್ರಹ್ಮೈವ ಭವತಿ, ಬ್ರಹ್ಮನ ಇರ್ತಾನ ಅಂತ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳಿದ ಬ್ರಹ್ಮನ ಇರುವುದು. ಅದನ್ನು ಎದುರಿಟ್ಟು ವಸ್ತುಗಳನ್ನು ತಿಳಿದಂಗೆ ತಿಳಿಯಂಗಿಲ್ಲ. ಅದು ತಿಳಿಸ್ಕೊಡುವ ವಸ್ತು ಅಲ್ಲ ಅದು. ಬ್ರಹ್ಮವನ್ನು ತಿಳಿದಂದ್ರೆ ಬ್ರಹ್ಮನ ಇರುವುದು. ಅಲ್ಲಿ ತಿಳಿವಳಿಕೆ, ತಿಳಿಸ್ಕೊಡುವ ವಸ್ತು ಮತ್ತು ಕ್ರಿಯೆ ಇಲ್ಲ. ಯಾವ ತ್ರಿಪುಟಿ ಇಲ್ಲ ಅಲ್ಲಿ. ಇಲ್ಲ. ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ, ಅವಾಗ ಇದ್ರಾಗ ನಾವು ಮುಂದುವರಿಯಾಕ ಬರ್ತೈತಿ. ಬಾಕಿ ಜನ್ಮ ಬಂತಂದ್ರೆ ಅಲ್ಲಿ ಅವಕಾಶನೇ ಇಲ್ಲ. ಬಹಳ ದುರ್ಲಭ ಮನುಷ್ಯನ ಜನ್ಮ ಬರೋದನ್ನು ಬಹಳ ದುರ್ಲಭ. ನಿಮ್ಮ ಮನುಷ್ಯನ ಜನ್ಮ ಬರುವಂಗೆ ಮಾಡ್ಕೊಂಡೆ ಅಂದ್ರೆ ಇದ್ರಾಗ ಮುಂದುವರಿಯಾಕ ಬರ್ತೈತಿ. ದನಕರದ ವ್ಯವಹಾರ ಮಾಡೋದು ಮನುಷ್ಯನ ಜನ್ಮ ಬಾ ಅಂದ್ರೆ ಎಲ್ಲಿ ಬಂದಿರ್ತೀವಿ. ಪಶು ಪಕ್ಷಿಗಳ ವ್ಯವಹಾರ ಮಾಡಾಕ್ತೀವಿ, ರಾಕ್ಷಸಿ ಪಿಶಾಚಿ ವ್ಯವಹಾರ ಮಾಡಾಕ್ತೀವಿ. ಎಂಥ ಜನ್ಮದ ಕೆಲಸ ಮಾಡ್ತೀವಿ ಅಂತ ಜನ್ಮ. ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮ ಬರ್ತೈತಿ. ಹಂಗಾರೆ ಮನುಷ್ಯನ ಜನ್ಮದ ಕೆಲಸ ಯಾವುದು ಅಂದ್ರೆ ಯಾರಿಗೂ ತೊಂದರೆ ಆಗದಂಥ ಆಚರಣೆ, ಮನುಷ್ಯ ಕುಲದ ಜನನದ ಲಾಭ, ನಮ್ಮನ್ನು ನಾವು ತಿಳ್ಕೊಳ್ಳೋದು, ಅದನ್ನು ತಿಳ್ಕೊಳ್ಳೋ ಅಭ್ಯಾಸದಾಗ ದುಡುವುದು. ಮನುಷ್ಯನ ಜನ್ಮದ ಕೆಲಸಪ್ಪ ಏನು ಅಂದ್ರೆ ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ಅಂತಃಕರಣ ಪರಿಶುದ್ಧಿ ಮಾಡ್ಕೋಬೇಕು. ಅಂತಃಕರಣ ಪರಿಶುದ್ಧಿ ಆಗ್ಬೇಕಾದ್ರೆ ವಾಸನಾದಿ ಲಕ್ಷಣ. ಎಂಥ ವಾಸನೆಗಳದಾವ ಅಂದ್ರೆ ಅವ್ನು ಬಿಟ್ಕೊಂತ ಅವುಗಳನ್ನ ತೊರ್ಪಿಸ್ಕೊಳ್ಬೇಕು. ನಾವು ಹಂಬಲ ಬೇಡ, ಇನ್ನು ಸಾಕು ನಮ್ಗೆ. ಅದು ಹಂಗಾಗಿದ್ರೆ ಚಲೋ ಆಕಿತ್ತು, ಇನ್ನೊಂದು ನಂಬರ ಹಿಡಬೇಕಾಗಿತ್ತು, ಲುಕ್ಸಾನ್ ಆತಿದ್ದು ಅದ್ರ ನಾವು ಮರಕೊಂತ ಕುಂದ್ರಾಕ ಹೋಗೋಣ. ಆದದ್ದೆಲ್ಲ ಒಳಿತೇ ಆಯಿತು, ಬಿಡ ಅದನ್ನು ಹುಚ್ಚು. ನೀ ಎಷ್ಟು ಲಾಭ ಮಾಡಿಕೊಂಡ್ರು ಇದರೊಳಗೆ ಎಲ್ಲಷ್ಟು ನಿನಗೆ ಹಿತ ಇಲ್ಲ. ಹೌದಿಲ್ಲ? ನಾವು ಬಹಳಷ್ಟು ನಮ್ಗೆ ದೊಡ್ಡ ಲಾಭ ಆತಿಲ್ಲ ಅಂತ ತಿಳ್ಕೊಂಡ್ರೆ ಏನು ನಾವು ಕೋಟಿಗಟ್ಟಲೆ ಕರೋಡಗಟ್ಟಲೆ ಲಾಭ ಮಾಡಿ ಅದರಿಂದ ನಿನಗೇನು ಲಾಭ ಐತೆ? ಏನದ ಕಸ ಎಲ್ಲ. ಹೌದಿಲ್ಲ? ವಿಷಯ ಅಂದ್ರೆ ಕಸ. ಕಸದ ಬಗ್ಗೆ ಚಿಂತೆ ಮಾಡ್ತೀನಿ ಅಂದ್ರೆ ನೀ ಎಂತ ಶೇನೆ. ಕಸ ಗುಡಿಸುವಂತ ಕೊಡೋದು ನಿನ್ನ ಕೆಲಸ. ಕಸದಾಗ ರಸ ಹುಡುಕಿದಿರ್ಸು. ಕಸ ಸಂಗ್ರಹ ರಸ ಸಂಗ್ರಹ ನಡೆಸಿ. ವಿಷಯ ಸಂಗ್ರಹ ಅಂದ್ರೆ ಏನು? ಕಸ ಸಂಗ್ರಹ ಹೋಗಿಲ್ಲ. ಈ ಮಾತು ಹೊಳಿಬೇಕಾದ್ರೆ ಎಷ್ಟು ಜನ್ಮ ಹೊಳಿತೈತಿ ನಿನಗಂತ. ಆ ವಾಸನ ಹಂಗ ಹೋಗಿಲ್ರಿ. ಅದು ಹೇಳ್ತೈತಿ ಕೇಳ್ತೈತೆ ಅಂದ್ರು ಹಂಗಾಗಿದ್ರೆ ಚಲೋ ಆಕಿತ್ತಲ್ಲ, ಇನ್ನೊಂದು ನಂಬರ ಹಿಡಿಯಾಕ ಬರ್ತಿತ್ತು. ಇದೇ ವಾಸನ ಒಳಗ ಹೇಳ್ತೈತಿ ಕೇಳ್ತೈತಿ, ಮತ್ತೆ ಅದ ಬಿಡುವಂತದನ್ನ ಚಾಳಿ. ಅದಿಲ್ಲ? ಅದು ಭಾಳಷ್ಟು ಇದ್ರೆ ಸುಖ ಸಿಗ್ತೈತಿ. ಸುಖದಿಂದ ಅದನ್ನು ನೋಡು. ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಅದಿಲ್ಲ. ಅದಕ್ಕಾಗಿ ಇಚ್ಛಾ ಮಾಡಕ್ಕೆ ಹೋಗ್ಬೇಡ. ಅದನ್ನು ಈ ಜೀವನ ಎಲ್ಲ ಹಾಳು ಮಾಡ್ಕೋತೀವಿ, ಮರ್ತು ಬಿಡ್ತೀವಿ. ಇದನ್ನೆಲ್ಲ ಯಥಾರ್ಥ ವಸ್ತುವಿನ ಅನುಭವ ನಿನ್ನಲ್ಲಿದ್ದದನ್ನು ಮರಿತಿ. ಅನ್ಯದರಿಂದ ಹೊಂದಬೇಕನ್ನೋ ಪ್ರಯತ್ನ ನಡೆಸೀನಿ. ಜೀವನ ಎಲ್ಲ ಹಾಳು ಮಾಡ್ಕೋತೀವಿ ನಾವು. ಬಿಡೋದನ್ನು ಹುಚ್ಚು. ನಿನ್ನ ನೋಡಿಬೋದು ಸತ್ಯಪದ, ನಿತ್ಯಪದ, ಆನಂದ ಪದ, ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿ. ಜಗತ್ತಿನ ಆಗು ಹೂಗಳ ಕಡೆ ಲಕ್ ಕೊಡೋದ, ಕೇವಲ ನಿನ್ನ ಇರುವಿನ ಕಡೆ ಲಕ್ ಕೊಟ್ಟು ಅದ್ರ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಏನು ಬಂದಟ್ಟು ಬರೀ ಅದನ್ನ ಲಾಭ, ಎದುರುಚ್ಚೆ ಲಾಭ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರಕ್ಕಿಲ್ಲ. ಏನು ಪ್ರಾರಬ್ಧ ಕಳ್ಸೋರು ಎಷ್ಟಾರಾಗಿ ಹಾಕಿರ್ಬೋದು. ಅದು ನಮ್ಗೆ ಅದು ಹಿತಾನೂ ಅಲ್ಲ, ಅದು ನಮ್ಗೆ ದುಃಖನೂ. ಎರಡೂ ವಾಜ್ಯ ಮಾಡ್ಬೇಕು. ಅದನ್ನು ತೆಗೆದೋಗಿ ಅದನ್ನು ಅವಲಂಬನೆ ಮಾಡೋಂಗಿಲ್ಲ ನಮ್ಗೆ.
ಯಾರಿಗೆ ಹಿತ ಕೊಟ್ಟತ್ ಹೇಳ್ರಿ? ನೀನು ಅಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿ, ನಿಜವಾಗಿ ಆ ವಸ್ತುಸ್ಥಿತಿ ವಿಚಾರ ಮಾಡಿ ನೋಡಿದ್ರೆ ಅದು ಇಲ್ಲ ಇಲ್ಲ. ನೀನಾಗಿ ಅವಲ್ಲಿ ಕಲ್ಪಿಸ್ಕೊಂಡು ಅದರ ಹುಡುಕಿಯಾಡ್ರಿ ಯಾರೇನು ನೋಡು. ಅವೇನು ಬಂದು ನಿನಗೆ ಕರೆದಿಲ್ಲ ನಾವು ಸುಖ ಕೊಡ್ತೇವೆ ಅಂತ ನೀನೇ ಕಲ್ಪಿಸ್ಕೊಂಡು ಅದ್ರ ಬೆನ್ನೈತಿ. ಅದೈತೆ ನಿರಾಶಕ್ಕೆ ನೀನು. ಹೌದು, ಅದಕ್ಕೆ ಇಲ್ಲದಲ್ಲಿ ಹುಡುಕಾಕ ಹೋಗ್ಬೇಡ. ನಿನ್ನಲ್ಲಿ ಇದ್ದದ್ದು, ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿರಿ. ವಿಷಯ ವಸ್ತುಗಳಲ್ಲಿ ಹುಡುಕಾಕತ್ತಿ, ಹುಚ್ಚು ಪ್ರಯತ್ನ ನಡೆಸಿ. ಹಂಗಾರ ಸುಖ ಸಿಗ್ತೈತಿ, ಹಿಂಗಾರ ಏನೋ ಕನಸು ಕಾಣಾಕತ್ತಿ. ಹಂಗ ಅದು ಇನ್ನಷ್ಟು ದೊಡ್ಡ ನೌಕರಿ ಹಿಡಿಬೇಕು, ಭಾಳಷ್ಟು ದುಡ್ಡು ಗಳಿಸ್ಬೇಕು, ಬಂಗಾರ ಗಳಿಸ್ಬೇಕು, ವಿಷಯ ಸಂಗ್ರಹ ಮಾಡಬೇಕು. ಎಲ್ಲ ಅಜ್ಞಾನಿ ನಾವು, ಅಜ್ಞಾನಿಗಳ ಕಲ್ಪನಾ ಆಗಲ್ಲ. ಅವನ್ನೆಲ್ಲ ಬಿಡವನು, ಅವುಗಳಿಂದ ದೂರ ಸರಿ. ಏನು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲಿಯ. ಬ್ಯಾಡಪ್ಪ, ಇನ್ನು ಕಸದ ಸಂಗ್ರಹ ಮಾಡೋದು ಬ್ಯಾಡ. ಇನ್ನು ಅದರಿಂದನೇ ಎಲ್ಲ ಹಾಳಾಗಿ ಹೋಗ್ತು. ಜನ್ಮ ಜನ್ಮಾಂತರ ದುಃಖ ಹೊಂದಿದ್ದೀವಿ, ಬ್ಯಾಡ. ಇನ್ನು ರಸದ ಸಂಗ್ರಹ ಎಲ್ಲೈತಿ? ರಸ ಎಲ್ಲೈತಿ ಅಂದ್ರೆ ಸುಖ. ರಸಕ್ಕನ ಸುಖಕ್ಕೆ ರಸ ಅಂದಾರ. ರಸೋ ವೈಸಹ ಅಂದ್ರೆ ಆ ಆನಂದ ಸ್ವರೂಪನ ರಸ ಅಂದ್ರೆ ಆನಂದ. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದನ್ನು ತಿಳ್ಕೊ. ನಿನ್ನನ್ನು ನೀ ತಿಳ್ಕೊಂಡ ಉಳ್ಕೋಬೇಕಾದ್ರೆ ಈ ಜಗತ್ತಿನ ಸಾಮಾನ್ಯ ಅದಕ್ಕೆ ಬೇಕಾಗ್ಯಾವ ಉತ್ಸಾಹ. ಅವಿದ್ರೆ ನಿನಗೆ ಆನಂದ ಇರ್ತೈತೆ. ಅದು ಇದನ್ನು ಕೇಳ್ಬೇಕಾರೆ ಅವನ್ನೆಲ್ಲ ಪ್ರಾಪ್ತ ಮಾಡ್ಕೊಂಡು ಬೇಕಾಗಿಲ್ಲ. ಅವು ಜಗತ್ತಿನ ಯಾವ ವಸ್ತುಗಳ ಸಂಬಂಧ ಇಲ್ಲವಲ್ಲಿ ನಿನಗೆ ಆನಂದದ ನೆನಪಿನಾಗ ಇರಕ್ಕೆ ಬರ್ತೈತಿ. ಬೇಕಾಗಿಲ್ಲ ಅವು. ಅದಕ್ಕೆ ಬಲ್ಲವರು ಅದ್ರ ಕಡೆ ಉದಾಸೀನತೆ. ಅವೆಷ್ಟೈತಿ ಅಂದ್ರೆ ದುಃಖ. ನಾವು ಹೆಂಗೆ ವಿಷಯ ಸಂಗ್ರಹ ಆಕೈತಿ ಹಂಗೆ ದುಃಖದ ಪ್ರಮಾಣ ಹೆಚ್ಚು. ನಾವು ತಿಳ್ಕೊಂಡೇವಿ ಇನ್ನೊಂದು ನಂಬರ ಗಳಿಸಿದ್ರೆ ಭಾಳ ಸುಖ ಸಿಗ್ತೈತಿ. ದೊಡ್ಡ ಸೌಕ ಹುಚ್ಚು ಪ್ರಯತ್ನ ನಡೆಸಿ ಅಲ್ವ ನೀವು. ಜೀವನ ಎಲ್ಲ ವ್ಯರ್ಥ ಮಾಡ್ಕೊಂಡಿ. ಹೇಳ್ತತಿ ಮತ್ತೆ ಪಸಿಗೆ ಬೀಳ್ತೈತಿ. ಅದಕ್ಕೆ ಭಾಳ ಜನ್ಮ ಹಿಡಿತಾವ ಅಂತ ಹೇಳ್ಯಾರ. ಏನು ಈ ವಿಚಾರ ನಮ್ಮಲ್ಲಿ ಹೊಳಿಬೇಕಾತಂದ್ರೆ ಮುಂಜಾನೆಯಿಂದ ಸಂಜೆ ಮಟ್ಟ ಅಧ್ಯಾಸದ ವ್ಯವಹಾರದಾಗ ಕೂತ್ಕೊಂಡ್ರೆ ಸ್ವರೂಪದ ನೆನಪು ಅಂದ್ರೆ ಹೆಂಗೆ ಬರ್ಬೇಕು ಹೇಳ್ರಿ? ಈ ಜಗತ್ತಿನ ವ್ಯವಹಾರ ಎಲ್ಲ ಅಧ್ಯಾಸದಾಗಿನ ವ್ಯವಹಾರ. ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ಏನೈತಲ್ಲ ಇದು ಮರವಿ ಒಳಗಿಂದ ಅಜ್ಞಾನದೊಳಗಿನ ವ್ಯವಹಾರ. ಇದರಿಂದ ಸುಖ ಹೊಂದಿಕ್ಕೆ ಆಗುವುದೇ ಇಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿವ ನೀವು. ಏನು ಒಬ್ಬರ ಉದಾಹರಣೆ ತೋರಿಸಿ ನೀವು. ವಿಷಯ ಸಂಗ್ರಹ ಮಾಡಿ ವಿಷಯಗಳನ್ನು ಗಳಿಸಿ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿದವರು ಜಗತ್ತಿನ ಇತಿಹಾಸದೊಳಗೆ ಹಿಂದೂ ಆಗಿಲ್ಲ, ಈಗೂ ಆಗಲ್ಲ, ಮುಂದೂ ಆಗಲ್ಲ. ನೀ ಯಾಕೇನಂದ್ರೆ ಹೊಡಿ ಚಿಕ್ಕಡಿ, ಯಾರು ಬೇಡ ಅಂತಾರ ಮಾಡು. ನೋಡಿ ಕಂಡಿ ಅದು ಏನೇನು ಮಾಡಿದವ್ರು, ಏನೇನಾಗ್ಯದ ಕಂಡು ಕೇಳಿ ಮತ್ತೆ ಮೋಹಿಪರೇ. ಭೂಮಂಡಲದ ಭೋಗ ಭೋಗವನ್ನು ಅತಿ ಗೆಳೆಯರಿ ಮನುಷ್ಯರು ಅಂತ. ಅವನ್ನೆಲ್ಲ ಅಲ್ಲ ಗಳಿ ಕಂಡು ಕೇಳಿ ಮತ್ತು ಅದನ್ನು ಮಾಡ್ತೀವಿ. ಅದರ ವ್ಯಾಮೋಹನ ಯಾಕೋ ನಿನಗೆ? ಇಡೀ ಹೇಳಲಿ ಆತಿ ನಿಂಗೆ ಆಗಿ ಹೋಗ್ತು. ಇಷ್ಟು ದಿನ ಗೊತ್ತಿಲ್ವಲ್ಲಿ ಮಾಡಿದೆ, ಇನ್ನು ಗೊತ್ತಾದ ಮ್ಯಾಗ ಯಾಕೆ ಮಾಡ್ತೀವಿ? ಮಾಡಬೇಡ, ಮಾಡಿ ಕೆಡಬೇಡ. ವಿಷಯದ ಮ್ಯಾಗಿನ ವ್ಯಾಮೋಹ ಮಾಡಬೇಡ, ಮಾಡಿ ಕೆಡಬೇಡ ಅಂತ. ನೋಡೋ ದೃಷ್ಟಿಯೊಳಗೆ ಅದರಾಗದ ಅನ್ನೋರಂಗಿರ, ಆದ್ರೆ ನಿನ್ನ ಒಳಗೆ ಬೇಡ. ಎಲ್ಲದರ ಬಗ್ಗೆ ವೈರಾಗ್ಯ, ಉದಾಸೀನ ಅವೆಲ್ಲ ಅನಿತ್ಯದವು, ದುಃಖ ರೂಪಿದಾವ ಅಂತ ತಿಳ್ಕೊಂಡ್ರೆ ಉದಾಸೀನತೆಯನ್ನು. ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದೈತಿ ಆ ವೃತ್ತಿಗೆ ನೆಮ್ಮದಿ ಇರ್ತೈತಿ. ಅದಕ್ಕೆ ಆಸಕ್ತಿ ಅದು ಬೇಕಂದ್ರೆ ನೆಮ್ಮದಿ ಕಳ್ಕೊತೀನಿ. ಅದ್ರ ಬೆನ್ನು ಹತ್ತಿ ತಿರ್ಗೋತೀನಿ ಜನ್ಮ ಜನ್ಮ ಅಂತ. ಸಿಗ್ತೈತಿ ನಾಳೆ ಸಿಗ್ತೈತಿ, ಹಂಗೆ ಮಾಡಿ ಸಿಗ್ತೈತಿ, ಹಿಂಗೆ ಮಾಡಿ ಸಿಗ್ತೈತಿ ಅನ್ಕೊಂತ ಜನ್ಮ ಜನ್ಮ ಅಂತ ತಿರ್ಗಾಕತ್ತೈತಿ. ಅದಕ್ಕೆ ವಾಸನ ನಾಶ ಮಾಡ್ಕೊಂಡು ವಿಷಯ ವಾಸನೆಗಳು ಏನು ಮಾಡ್ತಾವ? ನಮ್ಮನ್ನು ತಿರ್ಗಾಕಿಸ್ತಾವ, ಹುಟ್ಟಾಕಿಸ್ತಾವ, ತೀಕಾಕಿಸ್ತೈತಿ. ವಾಸನ ನಾಶ ಮಾಡ್ಕೊ. ಈಗ ಶರೀರ ಜೀವಂತಿದ್ದಾಗ ಮಾಡ್ಕೊಳ್ಳುವಂಥ ಕೆಲಸ ಇದು. ತಡ ಮಾಡ್ದ ಮಾಡ್ಕೊ. ಇದನ್ನು ವಾಸನ ನಾಶ ಮಾಡ್ಕೊಳ್ಳೋ ಕೆಲಸ ಮಾಡಿಕೊಂಡಾಗ ನಿನ್ನ ನಿಜವನ್ನು ನೀನು ತಿಳ್ಕೊಳಿಕ್ಕೆ ಬರ್ತೈತಿ. ಅವಾಗ ಎದರ ಬಯಕೆನೂ ನಿನಗುಂಟಾಗ್ಬೋದು. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡೆ ಮರ್ತಿ. ನಿನ್ನಲ್ಲೇ ಐತೆ ಅನ್ನೋದು, ನಿನಗೆ ಬೇಕಾದದ್ದು ನಿನ್ನಲ್ಲೇ ಐತೆ ಅನ್ನೋದು ಮರ್ತಿ.
ಮರ್ತ ಅನ್ಯಥಾ ತಿಳುವಳಿಕೆ ಮಾಡ್ಕೊಂಡು ಅನ್ಯದ್ರ ಹುಡುಕಾಕ ಅಡ್ಡಾಡಕ್ಕೆ ಬಿಟ್ಟಿಲ್ಲ. ಅದು ನಿನ್ನ ಬಿಟ್ಟು ಹುಡುಕಿರ ಅದು ಸಿಗೋದಿಲ್ಲ. ದನಿತಿ ಸುಳ್ಳ ದನು ಆಕೈತಿ, ನಿನ್ನ ಬಿಟ್ಟು ಹುಡುಕೋದಿಲ್ಲ. ದನು ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ನೀ ಎಷ್ಟು ಜನ್ಮ ಹುಡುಕಿದ್ರು ಅದ್ರಾಗ ಸಿಗುತ್ತಿಲ್ಲ. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗು. ಇರುವುದೊಂದು, ನಾವು ಹುಡುಕೋದೊಂದು. ಒಳಗೈತಿ, ನಾವು ಹೊರಗೆ ಹುಡುಕಾಗತ್ತೆ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕಾಗತ್ತೆ. ಅದು ನಿನ್ನೊಳಗೈತಿ. ಅದು ಯಾವ ಇಂದ್ರಿಯಗಳು ಅವಶ್ಯಕತೆ ಇಲ್ಲ. ಅದು ನಿನ್ನಲ್ಲಿದ್ದ ಆನಂದ ಅನುಭವ ಮಾಡ್ಕೊಳಕ್ಕೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ. ಬರೀ ತಾತ್ಪೂರ್ತಿಗೆ ನಿದ್ದೆ ಹೊಂದಾಕ ಬೇಕಾಗಿಲ್ಲ ಅವು, ಅದಿಲ್ಲ. ಇನ್ನು ಶಾಶ್ವತ ಸುಖ ಹೊಂದಾಕವೆ ಅದಕ್ಕೆ ಬೇಕಾಗಿಲ್ಲ. ನಿದ್ದೆ ಮಾಡಕ್ಕೆ ಬೇಕಾಕವು. ನೀನು ದೊಡ್ಡ ದೊಡ್ಡ ನಂಬ್ರ, ಚಲೋ ಹೆಂಡತಿ, ಚಲೋ ಗಂಡ, ತಿಂತು ವಸ್ತುಗಳು ಬೇಕಾಕವು. ಏನು ಬಯಕೆಗಳ ಯಾವ್ಯಾವ ಸುಖ ಬುದ್ಧಿ ಐತೆ ಅವನ್ನೆಲ್ಲ ವಿಷಯ ತಿನ್ನೋದು, ಉಣ್ಣೋದು, ನೋಡೋದು, ಮೋಸ ನೋಡೋದು, ಮುಟ್ಟು ವಸ್ತುಗಳು ಬೇಕಾಕವು. ಇವ್ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ವಲ್ಲ, ನಾ ಆರಾಮಿರ್ತಿಲ್ಲ. ಹೆಂಗಿದ್ದೆ ಹಂಗಾರೆ? ಇರಬಾರ್ದು ಹಂಗಾರೆ ಆರಾಮ. ಅವು ಇದ್ರೆ ಆರಾಮಿದ್ದಿದ್ರೆ, ಅವು ಇಲ್ದಾಗ ನಿನಗೆ ಆರಾಮ ಇರಬಾರ್ದಾಗಿತ್ತು. ಆರಾಮಿದ್ದೆ ಅಂತ ಹೇಳ್ತಿ, ಹಂಗಾರೆ ಏನಿತ್ತಪ್ಪ ಇಲ್ಲಿ? ಏನು ಹಿಡ್ಕೊಂಡು ಆರಾಮಿದ್ದೆ? ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಹೇಳಿ? ಇದ್ದೆದ್ದಾಗ ಏನಿತ್ತು ಅಲ್ಲಿ? ಏನಿದೆ? ನಿಶ್ಚಿಂತ ಆರಾಮಿತ್ತು. ಎದರದು ಚಿಂತಿಲ್ಲ, ದುಃಖ ಅನ್ನೋದನ್ನ ಇಲ್ಲ ನಿನಗೆ. ತಾತ್ಪೂರ್ತಿಕ ಸುಖ ಹೊಂದಬೇಕಾದ್ರೆ ಬೇಕಾಗಿಲ್ಲ. ಶಾಶ್ವತ ಸುಖ ಹೊಂದಕ್ಕಾಗಿ ಅದಕ್ಕೆ ಬೇಕಾಗಿಲ್ಲ. ಬಿಡ, ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡುವ. ಎದಟ್ಟಿರ್ಲಿ ಇದಟ್ಟಿರ್ಲಿ ಏನೂ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಒಳಗೆ ಬರಬಾರದು ನಿನಗೆ. ಹೊಲಸು ಮಾಡ್ತೈತಿ, ಸಮಾಧಾನ ಶಾಂತಿ ಕೆಡಿಸ್ತೈತಿ. ವಿಷಯದ ಇಚ್ಛಾ ಭೋಗ ಲಾಲಸ ಏನು ಮಾಡ್ತೈತಿ? ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತಿ. ಅದನ್ನು ತೆಗೆದಾಕ. ಹೃದಯದ ಹೋಗಿ ಇಚ್ಛೆ ತೊರೆಯೋದು ಅದಿತ್ತಂದ್ರೆ ಕಂತ್ರಾಟ ಮಾಡಕ್ಕೆ ಹಚ್ಚೇ ಬಿಡ್ತೈತೆ. ಅದು ಸಸ್ತಾ ಸಿಗ್ತೈತಿ, ತೊಗೊಂಡು ಬಿಡಂತ ಉಪಾಯ. ಹೌದಿಲ್ಲ? ಏನಾರ ಮಾಡಿ ಹೆಂಗಾರ ಮಾಡಿ ಅದು ಪಸಿಗೆ ಬೀಳ್ದೈತಿ ನೋಡ್ರಿ. ಇರ್ಲಿ ಬಿಡು ಅಂದ್ರೆ ಅದು ತೂಟ್ಯರ ಆಗ್ಬಾರ್ದು, ಸವಿಯರ ಆಗ್ಬಾರ್ದು. ಅದ್ರ ಒಡವಿ ಕೈ ಬಿಟ್ಟು ಅಂದರೆ ಬಿಟ್ಟು ಬಿಡೋದಂತ ತಾನು. ಅದು ಇದ್ದಾಗಿದ್ರು ಸುಖ ಕೊಡೋದಿಲ್ಲ. ಅದರ ಅವಶ್ಯಕತೆ ಇಲ್ಲ. ನೀನು ನೆಮ್ಮದಿ ಕೆಡಿಸ್ತೈತಿ ನನಗೆ. ಬರೀ ಅದ ವ್ಯಸನ ಆಗ್ತದೆ. ಅದ್ರ ಬೆಂಡ್ ಹತ್ತಿ ಬಂದು ಈಗ ಏನು ಲಾಭ ಆಗೈತೆ? ಜೀವನ ಎಲ್ಲ ಹಾಳು ಮಾಡ್ಕೊತೀವಿ. ಎಳೆ ಎಲ್ಲ ಅದರ ಕಾಲ ಸತ್ವರ ಅದಕ್ಕೆ ಬಂದು ವಿಶೇಷ ಚಿಂತನೆ. ಮಹಾತ್ಮರ ಅದರೆಲ್ಲ ಅದರ ಸಂಬಂಧ ತಪ್ಪಿಸ್ಕೊಂಡಿಲ್ಲ. ವಿಷಯ ಚಿಂತನದ ಸಂಬಂಧ ತಪ್ಪಿಸ್ಕೊಂಡ ಯಾವಾಗಲೂ ಆತ್ಮ ಆನಂದದ ನೆನಪಿನಾಗೆ ಕಾಲು ಕಳೆದ್ರು. ಅವ್ರ ಜನ್ಮ ಸಾರ್ಥಕ ಆತ್. ನಾವು ಹಂಗೆ ಬದುಕಬೇಕು. ನಮ್ಮ ಬದುಕು ಬರೇ ಬಾಳೆ ದಸನದಾಗ ಅದಕ್ಕೆ ಬಂದು ಬಿಡ್ತೈತೆ ಸ್ವಾಭಾವಿಕ ಅಭ್ಯಾಸ ಬಲದಿಂದ. ಹಿಂದೆ ಜನ್ಮಾಂತರ ಮಾಡ್ಕೊತ ಬಂದದ್ದು ಅದ ಹೆಸರು. ಇದ್ರ ಕೇಳಿದ್ದು ಒಂದಿಟ್ಟು ಹೇಳುವ ಘಟನೆ ಸರಿತೈತಿ. ಅದು ಹೇಳುವ ಹೊತ್ತಿನಾಗ ಒಳ್ಳೆ ವೈರಾಗ್ಯ ಬಂದ ಅನಿಸ್ತೈತಿ. ಬಿಡು ಬಿಡೋದ್ರೆ ಮೊದ್ಲಿನ ಚಾಳಿನ. ಮತ್ತೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಏನು ಮಾಡಿರೋಲ್ಲ ಮ್ಯಾಗ ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನಿಂದ ಏನಕ್ಕೆ ಸರಿಸು ಪ್ರಯತ್ನ ಮಾಡ್ಬೇಕು. ಮನಸ್ಸಿಗೆ ಮಂಗ್ಯನಂತ ಮನಸ್ಸು ಒಂದು ಬಿಟ್ಟು ಕೂಡಲೇ ಮತ್ತೊಂದು ವಿಷಯಕ್ಕೆ ಜಿಗಿತೈತೆ. ಅದನ್ನು ಕಣ್ಣಲ್ಲಿ ಕಂಡ ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತೈತೆ ಮನಸ್ಸು. ಓಡಾಡಿ ಏನಾಕೈತಿ? ಬಳಲ್ತೈತಿ. ಮತ್ತೆ ಹೆಸರಿಕೆ ಹೊಂತೈತಿ. ಕಡಿಕೆ ಅವು ಯಾವ ಇಲ್ದಲ್ಲಿ ಆರಾಮ ಅನುಭವ ಮಾಡ್ತೈತಿ. ವಿಶ್ರಾಂತಿಯಲ್ಲಿ ದನು ಆರಿಸ್ಬಿಡ್ತೈತಿ. ನಿದ್ದೆ ಮಾಡಿ ದನು ಹೋತೋ ಏನು ಬಾಳೆ ಮಾಡಿ ದನು ಹೋತು? ನಿಮಗೆ ಬಾಳೆ ಮಾಡಿ ಬೇಸರ ಆತೆ ಅಂತ, ನಿದ್ದೆ ಮಾಡಿ ಬೇಸರಿಕೆ ಹೋಗ್ತೀನಿ. ಹಂಗಾರೆ ಬಾಳೆ ಬೇಸರಿಕೆ ಕೊಡು ಬಾಳೆ ತೊಗೊಂಡು ಏನು ಮಾಡೋದು? ಏನೂ ಲಾಭ ಇಲ್ಲ ಅದ್ರಾಗ. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದ್ರಾಗಿ ಲಾಭ ಇಲ್ಲ. ಹೊಡಿಬೇಕಲ್ಲ ನಮ್ಗೆ. ಅವಾಗ ಇದ್ರ ಕಡೆ ಒಳಗೆ ಅಂತರ್ಮುಖಿಯಾಗಿ ಅದರ ಅನುಭವ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ಯಾವಾಗಲೂ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತಿ. ಅವನಲ್ಲಿ ವಿವೇಕ ಉದಯ ಆಗಿ ವಿಷಯದಲ್ಲಿ ವ್ಯಾಮೋಹ ಕಡಿಮೆ ಆಕೈತಿ. ಅವಾಗ ಅವ್ನಿಗೆ ಒಳಗೆ ಆಂತರಿಕ ಅಭ್ಯಾಸ ನಡೀತೈತಿ ನೋಡ್ರಿ. ಭಾವನಾತ್ಮಕವಾದ ಸಂಕಲ್ಪದ ತ್ಯಾಗದಿಂದ ಮಾತ್ರ ಅವಿದ್ಯೆ ನಾಶಕ್ಕೆ ಹೋಗ್ತದೆ. ನೀ ಭಾವಿಸ್ಕೊಂಡು ಕುಂತಿದ್ದೀನೆಲ್ಲ ಸಂಕಲ್ಪ. ಸಂಕಲ್ಪದಿಂದ ಉತ್ಪನ್ನ ಆಗ್ಯಾವೆಲ್ಲ ಬಯಕೆಗಳೆಲ್ಲ.
ಕಾಮನೆಗಳು. ನೀನು ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ಕಲ್ಪಿಸ್ಕೊಂಡು ಕೂತಿ. ನೀನು ಕಲ್ಪಿಸ್ಕೊಂಡಾಗ ಅವು ಕಾಮನೆಗಳು ನಿನ್ನಲ್ಲಿ ಉದಯ ಆಗ. ನೀ ಮಾಡಿಕೊಂಡ ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿ, ಸಂಕಲ್ಪದಿಂದ ಉತ್ಪನ್ನವಾದಂಥ ಎಲ್ಲ ಕಾಮನೆಗಳನ್ನು ನಾಶ ಮಾಡ್ಕೊ ಅಂತ ಹೇಳ್ಯಾರ. ಭಗವದ್ಗೀತೆಯೊಳಗೆ ಮಾತು ಹೇಳ್ಯಾರ ಕೃಷ್ಣ ಪರಮಾತ್ಮ, ಸಂಕಲ್ಪ ಪ್ರಭಾವನ ಕಾಮಾಂಶ ತ್ಯಕ್ತ್ವ ಸರ್ವಾನ್ ಶೇಷತಃ, ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡ್ಕೊ. ಮನಶ್ಶೈರ್ ಇಂದ್ರಿಯ ಗ್ರಾಮವು ಮಿಣಿಯಂ ಸಮಂತತಃ ಅಂತ. ಮನಸ್ಸಿನಿಂದ ಕೂಡಿದಂಥ ಇಂದ್ರಿಯಗಳ ಸಮೂಹ, ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಇಂದ್ರಿಯಗಳ ಸಮೂಹವನ್ನು ಅದನ್ನು ಶನೈ ಉಪರಮೇತ್ ಬುದ್ಧಿಯ ಅಂತ ಅಂದರೆ ಮೆಲ್ಲನೆ ಅಂತರ್ಮುಖಿಯಾಗಿ ಮಾಡ್ಕೋ. ಅದನ್ನು ಇಂದ್ರಿಯಗಳನ್ನೆಲ್ಲ ಹೊರಮುಖ ಆಗಿದ್ದು ಒಳಮುಖ ಮಾಡ್ಕೊ. ಶನೈ ಸೌಕ ಮೆಲ್ಲನೆ ಅಂತರ್ಮುಖಿ ಮಾಡಿಕೊಂಡು ಒಳಗ ಆತ್ಮಸಂಸ್ಥಮನ ಕೃತ್ವ ನ ಕಿಂಚಿದಪಿ ಚಿಂತೆಯೇತಿ, ಏನನ್ನೂ ಚಿಂತಿಸದೆ ಆತ್ಮನಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸು, ಆನಂದದಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸು. ಏನು ಹೊರಮುಖ ವೃತ್ತಿ ಬಂದ್ ಮಾಡೋದು. ಏನೇನು ಕಲ್ಪಿಸ್ಕೊಂಡು ಏನೇನು ಹೊರಗೆ ಸುಖ ಹೊಂದಬೇಕಂತ ಏನೇನು ಕಲ್ಪಿಸ್ಕೊಂಡು ಇಂದ್ರಿಯಗಳ ವ್ಯವಹಾರದಾಗ ತೊಡಗಿಯಲ್ಲ, ಬಂದ್ ಮಾಡೋದನ್ನೆಲ್ಲ. ಅದನ್ನು ಮುಂದುವರ್ಸಿದ್ರೆ ನಿನಗೆ ದುಃಖವು ಎಂದು ಹೋಗೋದು. ಎಂದಕ್ಕೆ ಸರಿ ಅದನ್ನು ಬಿಡೋದು, ಆ ಹುಚ್ಚು ಬಿಡೋದು, ಅದ್ರಾಗ ಹುಡುಕೋದು, ಅನ್ಯದ್ರಾಗ ಹುಡುಕೋದು, ವಿಷಯ ವಸ್ತುಗಳಲ್ಲಿ ಹುಡುಕೋ ಹುಚ್ಚು. ಎಷ್ಟು ಜನ್ಮ ಹತ್ರ ಹುಡುಕಾಕೈತಿ, ಹುಟ್ಟಿಟ್ಟು ಬಂದು ಅದನ್ನು ಹುಡುಕಿದೆ, ಸಿಕ್ಕೈತೆ ನಿನಗೆ. ಸುಳ್ಳ ದನಿತಿ ಕೆಲಸಿಲ್ಲ. ಕರ್ಮಗಳನ್ನು ಅದನ್ನು ಸುಖ ಸಿಗ್ತೈತೆ ಅಂತ ಮಾಡ್ತೀವಿ, ಸುಖ ಸಿಗ್ತೈತೆ ಅಂತ ಕರ್ಮಗಳನ್ನು ಮಾಡಿ ಆ ವಿಷಯ ವಸ್ತುಗಳನ್ನು ಗಳಿಸ್ತೀವಿ. ಹೌದಿಲ್ಲ? ಗಳಿಸಿ ಏನು ಸುಖ ಹೊಂದಿದಪ್ಪ ಹಂಗಾರೆ? ಹೆಂಗೆ ಗಳಿಸ್ದಂಗೆ ಸುಖದ ಪ್ರಮಾಣ ಹೆಚ್ಚಾಗಿದ್ದು, ದುಃಖದ ಪ್ರಮಾಣ ಹೆಚ್ಚಾಗಿ ಭಾಳಷ್ಟು ಗಳಿಸಿದ್ರೆ ಭಾಳಷ್ಟು ಸುಖ ಸಿಗ್ತೈತೆ. ಅದನ್ನು ಅವಲಂಬಿಸ್ಕೊಂಡೋದಿಲ್ಲ. ಸುಳ್ಳ ವ್ಯರ್ಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ ನೀನು. ಏನು ಸಾಮಾನ್ಯ ಜನರ ಕೆಲಸ ಅಲ್ಲ ಅಲ್ರಿ. ಕಾಮ ಕ್ರೋಧಾದಿಗಳನ್ನು ಗೆಲ್ಲೋದು ಅಂದ್ರೆ ಏನು ಹಗರ ಬಗರ ಕೆಲಸ ಅಲ್ರಿ. ಕೇಳಿದ್ರೆ ಹೊಕ್ಕತೇನ ಅದ ಕಾಮ? ಮನುಷ್ಯನ್ಯಾಗ ಎಲ್ಲ ಮನೆ ಮಾಡಿರ್ತೈತೆ. ನೀ ಬೇಕಾದಂಗೆ ಹೇಳ್ತೇನೆ ಜಗದಾಡಿ ತಿರುದ್ರು ಬಿಡುದಿಲ್ಲ ನಿನ್ನ. ಅಂತ ಪ್ರಸಂಗ ಬಂದಾಗ ನಿನ್ನ ಲಗ ಹೊಡಿಸ್ತದೆ. ನಾನು ಹೌದು ಅನ್ನೋದು ನೀ ಆಗಿಲ್ಲ ತಪ್ಪಲು. ಕಾಮನ ಕೈಯಾಗಿಂದ ಪಾರಾಗೋದು ಭಾಳ ಕಠಿಣ. ಗೊತ್ತಾಗಲಂಗೆ ನಿನ್ನ ಲಗ ಹೊಡಿಸ್ತದೆ. ಏನು 6 ಮಂದಿ ಒಗಿಬೇಕಾತಂದ್ರೆ ಹಿರೇವದ್ರಿ ಮೊದಲು ಕಾಮನ ಒಬ್ಬನ ಒಗಿ ಅಂದ್ರೆ ಉಳ್ಕಿದನ್ನು ಒಗ್ಯಾಕೆ ಬಲ ಬರ್ತೈತಿ. ಹಿರೇವದ್ರಿ ಅಂದ್ರೆ ಅದ ಕಮಾಂಡ್ರ, ಮುಖ್ಯ ಅದ ಐತಿ. ಅದ್ರಿ ಇವತ್ತ ಗೆದಿಬೇಕಂತ ಪ್ರಯತ್ನದೊಳಗೆ ನೀ ತೊಡಗಿದ್ರೆ ಇನ್ನೂ ಎಷ್ಟು ಜನ್ಮ ಹೋಕ್ಕವು ಏನೋ. ಭಾಳ ಕಠಿಣ ಐತಿ. ತಡೆಯಲಿಕ್ಕೆ ಬೀಳ್ತಿ ಫಸ್ಗೆ. ನೀವು ಬೇಕಾದ ಹೇಳೋದು ಕೇಳೋದು ಮಾಡಿ ಸಾಧ್ಯ ಆಗೋದಿಲ್ಲ. ಭಾಳ ಚಲೋ ಕೇಳಿರ ಭಾಳ ಚಲೋ ಹೇಳ್ತಾನಪ್ಪ. ಭಾಳ ಗ್ರಂಥಗಳನ್ನು ಬರ್ದಾನಂದ್ರೆ ಕಾಮನ್ ಹೋಗ್ಯಾಕಾಗಿರ್ಬೋದು. ಚಿಕ್ಕೊಂಡು ಒದ್ಯಾದಿರ್ತೈತಿ. ಎಲ್ಲ ವಿವರಣೆ ಮಾಡ್ತಾನೆ. ಭಾಳ ಪಂಡಿತ ಅದ. ಪಂಡಿತ ಪ್ರದರ್ಶನ ಮಾಡ್ತಾನೆ. ಬೌದ್ಧಿಕ ತಿಳುವಳಿಕೆ. ಅದಕ್ಕೂ ಕಾಮನ ವಾಸನಾ ನಾಶ ಮಾಡ್ಕೋಬೇಕು ಏನು ಸಂಬಂಧ? ಜಿತೇಂದ್ರಿಯನಾಗಬೇಕಾದ್ರೆ ಆತ್ಮನ ಹೊರತಾಗಿ ಅನ್ಯ ಪದಾರ್ಥಗಳಲ್ಲಿ ಆಸಕ್ತಿ ಉಳಿಬಾರ್ದು. ನಿನಗೆ ಆತ್ಮರಥ ಆಗಬೇಕು ಅಂತ. ಆತ್ಮನಲ್ಲಿ ಪ್ರೀತಿ, ನನ್ನಲ್ಲೇ ನಾನು ಸುಖ ಐತಿ ಅನ್ನೋ ತಿಳುವಳಿಕೆ. ಆತ್ಮರಥೇ ಬುಧಶ್ಯ, ಆತ್ಮನಲ್ಲೇ ಆತ್ಮನ ಅನುಸಂಧಾನದ ತೊಡಗಿದಂಥ ವಿವೇಕವಂತ ಜಿತೇಂದ್ರಿಯ ಆಗಿ ಅವನು ಇಂದ್ರಿಯ ನಿಗ್ರಹವಾಗಿ ಬರ್ತೈತೆ. ಅವನು ಆತ್ಮನ ಹೊರತಾಗಿ ಇನ್ನೊಂದು ಸುಖರೂಪ ಅಂತ ವಸ್ತು ಇಲ್ಲ. ತಿಳುವಳಿಕೆ ಗಟ್ಟಿಯಾದಾಗ ಇಂದ್ರಿಯಗಳ ತನ್ನಿಂದ ನಾವು ನಿಗ್ರಹ. ಈ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆದ
ಕಾಮನ ಬೇಟೆಗೆ ಎಷ್ಟು ಮಂದಿ ನಿಲ್ಲವ್ರದ್ರಿ? ಕಾಮನ ಹೂಬಾಣದ ಗಾಯ ಹೃದಯಾಂತರಾಳದಲ್ಲಿ ಪ್ರವೇಶಿ ಜೀವನ ತಲೆ ಕೆಡಿಸ್ತದೆ. ಏನ್ ಅದನ್ನು ಮಾಸುಗೊಳಕ್ಕಾಗಿಲ್ಲ. ಕಾಮನ ಹೂಬಾಣದ ಗಾಯ ಜನ್ಮ ಜನ್ಮಾಂತರ ಅದನ್ನು ಮಾಸಕ್ಕಾಗ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ. ಇವು ಚುಚ್ಚಿದ್ರೆ ಗಾಯಕವ ಅಲಗ, ಇದನ್ನ ನೆನಪು ಮಾಡಿದ್ರೆ ಗಾಯಕೈತಿ ನೋಡಿ. ಕಾಮನ ಭಾವ ಬಂತಂದ್ರೆ ನಿನಗೆ ಗಾಯ ಆಕೈತಿ, ಚುಚ್ಚೆ ಬಿಡ್ತೈತಿ ನಿನ್ನ. ಎಂತೆಂಥ ಅವಧಾನಪ್ಪ ಅದಾನಂದ್ರೆ ನಿನ್ನ ಗಾಯ ನೋವು ಮಾಡ್ತೈತಿ ನೀನು. ಹೌದಿಲ್ಲ? ಮರಗತಿ ಯಾಕ್ರಿ? ಇಂಥ ಹುಡುಗಿ ಆಗಿದ್ರೆ ನನಗೆ ಚಲೋ ಆಕಿ, ಇಂಥ ಹುಡುಗ ಆಗಿದ್ರೆ ನನಗೆ ಚಲೋ ಆಕಿ. ಚಂದುಳಿ ಚಲುವೇರು ನಿನ್ನೆದುರು ಬಂದಾಗ ಕಾಮಕ್ಕೆ ತುತ್ತಾಗಿ ಮರಗದಿರು ಅಯ್ಯ ಅಂತ. ಹುಡುಗಿಗೆ ಹುಡುಗ, ಹುಡುಗಗೆ ಹುಡುಗಿ, ಸ್ವರೂಪಗಳ ಸುಂದರವಾದ ಪುರುಷರ ಮಧ್ಯದಲ್ಲಿ ಕೂಡಿಸಿದ್ರು ನಿನ್ನ ಮನಸ್ಸು ಅಳಕಬಾರ್ದು, ಮಿಸಕಬಾರ್ದು, ವಿಕಾರ ಆಗಬಾರ್ದು. ಸುಂದರವಾದ ಪುರುಷರ ಮಧ್ಯದಲ್ಲಿ ಕೂಡಿಸಿದ್ರು ಆಕೆ ಮನಸ್ಸು ವಿಕಾರ ಆಗಬಾರ್ದು. ಅದಕ್ಕೆ ಧೀರತ್ವ ಅಂತಾರೆ. ಆ ಧೀರತನ ಬರೋದು ಭಾಳ ಕಠಿಣ ಐತಿ, ಮಾತಾಡೋಕ್ಕಷ್ಟ. ಅಂತ ಪ್ರಸಂಗ ಬಂದಾಗ ಅಲ್ಲಿ ಫೇಲ್ ಆಕ್ಕೇವು. ಪ್ರಸಂಗ ಬರೋಮಟ ಅಷ್ಟ ಭಾಳ ಚಂದ ಹೇಳೋದು ಕೇಳೋದು. ಅಂಥ ಪ್ರಸಂಗ ಬಂದಾಗ ದಾಟು ಜಡ ಐತಿ. ಎಂತೆಂಥವನ್ನ ಬಿಟ್ಟಿಲ್ಲ, ನೀ ಆಗಿಡತ್ತಪ್ಪ. ಕಾಮನ ಸೆಳವಿಗೆ ಸಿಲುಕಲೇ ಇದ್ದಾನೆ ಯಾವುದನ್ನ ಹೇಳಿ. ಕಾಮನ ಬ್ಯಾಟಿಗೆ ನಿಲ್ಲವ್ರು ಎಷ್ಟು ಮಂದಿ ಇದ್ರಿ? ನಿರಂತರ ಆತ್ಮಚಿಂತನ, ಆತ್ಮರಥ ಆದಾಗ ಕಾಮನ ಗೆದಲಿಕ್ಕೆ ಬರ್ತದೆ. ಆತ್ಮರಥೇ ಬುಧಶ್ಯ, ಆತ್ಮನಲ್ಲಿ ಪ್ರೀತಿ, ಆತ್ಮನಲ್ಲಿ ಅಭ್ಯಾಸದಾಗ ಕೂಡ, ಆತ್ಮಚಿಂತನದ ಅಭ್ಯಾಸದಾಗ ಶ್ರವಣ ಮನ ನಿಧಿಧ್ಯಾಸನ ನಮ್ಮನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ಮಾಡಿದಾಗ ಇದರ ಮ್ಯಾಗಿನ ವ್ಯಾಮೋಹ ಕಡಿಮೆ ಕೋಂತ ಬರ್ತೈತೆ ನೋಡ್ರಿ. ಅದನ್ನು ಬಿಟ್ಟೆ ಅಂದರೆ ನಿನಗೆ ಮತ್ತು ಅದ್ರ ಹಾವಳಿ ಹೆಚ್ಚ. ಏನು ವಿಷಯರಥ ಹಾಕೊಂಡು ಕುಂತ್ರೆ ಕಾಮನ ಒಗ್ಯಾಕೆ ಬರ್ತೈತೇನ್ರಿ? ಆತ್ಮರಥ ಆದಾಗ ಒಗ್ಯಾಕೆ ಬರ್ತೈತಿ. ಬಾಳೆ ದರ್ಶನ ಆಯ್ತು, ನಮಗೆ ಎಲ್ಲಿ ತಿಳ್ಬೇಕಿದೆ? ಅದನ್ನು ಕೈ ಬಿಟ್ಟು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಎಡೆಬಿಡದೆ, ತನ್ನ ತಾನು ಎಡೆಬಿಡದೆ ಆರೇಳು ಅರಿಯದ ಆತನಿಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಎಡೆಬಿಡದೆ ಅಭ್ಯಾಸ ಮಾಡ, ಅವಾಗ ಏನಾರು ಅದರಿಂದ ಕಾಮನನ್ನು ಹೊಡೆದಾಕಾಗ್ಬಿಡ್ತದೆ. ಯಾವ ಸಾಧು ಸನ್ಯಾಸಿ ನಾನು ಬಟ್ ಹಚ್ತೇನೆ ಅಂತಿದ್ರೆ ಅದು ಕಾಮನ್ ಗೆದ್ದೆ ನಾನು, ಸುಳ್ಳು. ಬಾಯಿಲೆ ನೀವು ಮಾತಾಡ್ಬೋದು. ಏನಪ್ಪ ಈಗ ಉತ್ಥಾನ ಏನಪ್ಪ ಅನ್ನೋರನ್ನು ಮಾತಾಡ್ತಾರೆ. ಬಾಯಿ ತಗೊಂಡು ಕುಂಡಿರ್ತಾವೆ ಕೇಳೋರಲ್ಲಿ, ಹೌದಿಲ್ಲ? ಏನು ಎಂಥ ಇದೈತಪ್ಪ ವಿದ್ವತ್ ಬಾಯಿ ತಗೊಂಡು ಕುಂಡ್ರಾಗ ಮಾತಾಡ್ಬೋದು. ಜನರನ್ನು ಮಂತ್ರ ಮುಗ್ರನ್ನಾಗಿ ಮಾಡ್ಬೋದು ಅಂತ ಪಾಂಡಿತ್ಯನಲ್ಲಿ ಐತಿ. ಆದ್ರೆ ಕಾಮನ್ ಯಾಕಾಗಿರೋದಿಲ್ಲ? ಗೊತ್ತಾಗದಂಗೆ ಬಂದ ನಿನ್ನದು ಕೆಡುತ್ತೈತಿ ನಿನ್ನ. ಮತ್ತೆ ಇಂತೆಂಥ ಉದ್ರಿಂದ ನಾನಿ ಅನ್ನವನ್ನು ಬಿಡೋದಿಲ್ಲ. ತರಗಿಳಿತಿಯನ್ನು ತಪಸ್ಸು ಮಾಡಿದ ವಿಶ್ವಾಮಿತ್ರನ ಮಿಡಲಿಲ್ಲ, ಸಿಕ್ಕಿ ವ್ಯಾಮೋಹಕ್ಕೆ ಬಿತ್ತದ, ಹೌದಿಲ್ಲ? ಅದಕ್ಕೆ ಸಾಮಾನ್ಯ ಜನರ ಕೆಲಸ ಅಲ್ಲಪ್ಪ ಇದು ಅಂತ. ನಿರ್ವಿಕಲ್ಪಕ ಚೈತನ್ಯದ ಆಸ್ವಾದ ಹತ್ತು ತನಕ ಯಾರೇನು ಮಾಡಿದ್ರು ಕೆಲಸ ಆಗೋದು ನೋಡಿ. ಒಳಗೆ ಆಸ್ವಾದ ಹತ್ತಬೇಕು ನಾವು. ಕಲ್ಪನಾರಹಿತ ಸ್ಥಿತಿಯ ಅನುಸಂಧಾನ ಒಳಗೆ ಅದರದ ರುಚಿ ಒಮ್ಮೆ ಹೆಚ್ಚು ಅಂದ್ರೆ ಬಿಡುದನೇ ಇಲ್ಲಿ ನಾವು. ಇದ್ರ ಕಡೆ ಲಕ್ಷ್ಯ ಹೋಗ್ಬಿಡ್ತೈತೆ ನನಗೆ. ಒಮ್ಮೆ ಅದನ್ನು ಹಚ್ಕೊಂಡು ನೋಡ್ಯಾರ ನೋಡ್ರಿ, ನಿರ್ವಿಕಲ್ಪಕ ಚೈತನ್ಯದ ಸ್ವಾದ ಆ ರುಚಿ ನಿನಗೆ ಹೆಚ್ಚು ಅಂದರೆ ಇದ್ರ ಕಡೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ತದೆ. ಅದ್ರಾಗ ಆಸಕ್ತಿನ ಹೋಗಿಬಿಡ್ತೈತಿ. ಮೊದಲಿತ್ತು ಅದು ಆಸಕ್ತಿ ಭಾಳ ಇತ್ತು, ಇದ್ರ ಕಡೆ ಲಕ್ಷ ಕೊಡಾಕತ್ತಿದ್ ಕೂಡಲೇ ಅದು ಹೋಗ್ಬಿಡ್ತು. ಅದರ ಪ್ರವೃತ್ತಿನ ಆಗಲಿಲ್ಲ. ಇಂದ್ರಿಯ ವಿಷಯಗಳ ಸಂಪರ್ಕಕ್ಕೆ ಹೋಗದಾಗ ಆಸಕ್ತಿ ಪೂರ್ಣ ನಾಶ ಆಗ್ತದೆ. ಇದರ ಅಭ್ಯಾಸ ಬಲಿತಂದ್ರೆ
ಸೇರಿಗೆ ಸವ್ವಾ ಸೇರ ಆಗ್ಬೇಕು ಅಂತಿದ್ರಂತ. ಪ್ರಬಲವಾದ ಅಭ್ಯಾಸ ನಡೆದಾಗ ಅದನ್ನು ಹಿಂದೆ ಸರಿಯಾಗಬೇಕು. ಕಾಮನನ್ನು ಹೊಡೆದಾಗ ಆತ್ಮಚಿಂತನದ ಅಭ್ಯಾಸ ಯಾವಾಗಲೂ ಅದ ನಡೀತಿತ್ತು. ಅಲ್ಲಿ ಕಾಮನ ಕಾಲಿಡಲ್ಲ. ಏನು ವಿವೇಕ ಅನ್ನುವಂಥ ಬಂದೋಬಸ್ತಿ ಬೇಕಲ್ಲ. ಕಾಮನ ಕಾಟ ತಪ್ಪಿಸ್ಬೋದು. ಪೊಲೀಸರ ಬಂದೋಬಸ್ತಿಯಿಂದ ತಪ್ಪಿಸ್ಕೋಕಾಕತ್ತಿನ ಕಾಮನ ಕಾಟ. ಸಿದ್ಧಾರೂಢ ಜಾತ್ರೆ ಒಂದು ಪೇಪರ್ನ ಬಂದಿತ್ತು. ಸಿದ್ಧಾರೂಢ ಜಾತ್ರೆಯಲ್ಲಿ ಬೀದಿ ಕಾಮಣ್ಣನವರಿಗೆ ಪೊಲೀಸಿನವರಿಂದ ಬಂದೋಬಸ್ತಿ ಅಂತ ನೋಡಿದನ ತೋರ್ಸಾತಾರ. ನೋಡಿದನ ಬೀದಿ ಕಾಮಣ್ಣ ಅವ್ರಿಗೆ ಬಂದೋಬಸ್ತಿ ಮಾಡಾಕೈತೇನ ಕಾಮಣ್ಣ ಪೊಲೀಸರಿಗೆ ಆಕೈತೇನ? ಜಾತ್ರೆಯಾಗ ಮತ್ತೆ ಅವದ ಅಲ್ಲ ಪ್ರಚೋದಕ. ಆ ಹೆಣ್ಣು ಗಂಡು ಭ್ರಷ್ಟಾಚಾರ ಕಳೀತಾವಲ್ಲಿ. ಜಾತ್ರೆ ಅಂದ್ರೆ ಏನು? ಮಹಾತ್ಮನ ಹೆಸರಿನ ಮ್ಯಾಗ ವ್ಯವಹಾರ ಮಾಡೋದು. ಅದಕ್ಕೆ ಅವನ್ನೆಲ್ಲ ಬಿಡಿಸಿದ್ದ. ಸಾಮಾನ್ಯ ಜನರಿಗೆ ಹೇಳಿ ತಿಳಿದಿಲ್ಲ, ಅದ ಮಜಾ ಅನಿಸ್ಬಿಡುತ್ತದೆ. ಏನ್ ಮಾಡೋದಪ್ಪ ಜಾತ್ರೆ ಅಂದ್ರೆ ಇಂದ್ರಿಯಗಳ ಆಸಕ್ತಿ ಇದ್ದಾವ, ಮಜಾ ಮಾಡೋದು. ಅದು ಹೆಣ್ಣುಗೊಂಡು ಕೂಡಿಸ್ಕಾರ ಮಜಾ ಮಾಡೋದು. ಎಲ್ಲ ತಿಂಡಿ ತೀರಿಸ್ಬೋದು. ಇಂದ್ರಿಯ ಚಟ, ರೂಪ, ಗಾಯನ, ಚಲೋ ರಿಕಾರ್ಡು ಮಸ್ತ್ ಅದಾವಪ್ಪ ಇವು ಕೇಳಾಕ. ಎಲ್ಲ ಇಂದ್ರಿಯಗಳ ಚಟ ತೀರಿಸ್ಕೊಳಕ್ ಮಹಾತ್ಮನ ಹೆಸರಲ್ಲಿ ಜಾತ್ರೆ ಮಾಡೋದು. ಅದಿಲ್ಲ ಒಂದು ತೃಪ್ತಿ ಹಾಕೋನು, ತೃಪ್ತಿ ಪಡಿಸಕ್ ಉಂಟು. ಎಂದೂ ತೃಪ್ತಿ ಆಗೋದು. ಅವ್ರ ಕೈಯಾಗ ಸಿಕ್ಕೊಂಡು ಒದ್ದೆ ಆಡ್ತಿದ್ವಿ. ಮತ್ತೆ ಮೃದಿತ ಕಷಾಯಾಯ ತಸ್ಮೈ ನಾರದಾಯ ತಮಸಪಾರಂ ದರ್ಶೇತಿ ಭಗವಾನ್ ಸನತ್ ಕುಮಾರ. ಅಂದ್ರೆ ಅಂತಃಕರಣ ದೋಷಗಳನ್ನು ಕಳ್ಕೊಂಡಂತ ನಾರದ ಮುನಿಗಳಿಗೆ ಭಗವಾನ್ ಸನತ್ ಕುಮಾರರು ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಯಾರ ಅಂತಃಕರಣ ಪರಿಶುದ್ಧಿ ಆಕೈತಿ ಅವರಿಗೆ ಅದು ತಿಳಿತೈತಿ. ಮಾಲಿನ್ಯ ಈ ಕಾಮ ಕ್ರೋಧಾದಿಗಳೇನದ ಒಳಗೆ ಹೊಲಸಾಗ್ಬಿಡುತ್ತದೆ. ಅವನು ಕಳ್ಕೊಂಡಂಥ ಪರಿಶುದ್ಧವಾದ ಅಂತಃಕರಣ ಉಳ್ಳವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅನುಭವಿಗಳು ಅವ್ರಿಗೆ ತಿಳಿತೈತಿ. ಅವ ಅದಕ್ಕೆ ಅಧಿಕಾರಿ. ಅಂತಃಕರಣ ಪರಿಪಕ್ವ ಯಾವ ಭೂಮಿಕಾ ತಯಾರಿ ಅಂತ. ಅದಕ್ಕೆ ಭೂಮಿಕಾ ಅಂತಃಕರಣ ಪರಿಶುದ್ಧಿ. ನಮ್ಗೆ ಭೂಮಿಕಾ ತಯಾರಿಲ್ಲ. ಅದು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದಾಗ ನಮ್ಗೆ ಭೂಮಿಕಾ ತಯಾರಿ. ಅವನು ಹೇಳಿತಿ ಒಳಗಿದೆ. ಬಾಳೆದಾಗ ಆಸಕ್ತಿ ಇಟ್ಕೊಂಡು ಕುಂತವ್ರು ಎಷ್ಟು ಹೇಳಿದ್ರು ಇಲ್ಲಿ ಚೆಂದ ಹಾಕ್ತೇವಿ, ಮತ್ತೆ ಅದ್ರ ಮ್ಯಾಗಿನ ಮ್ಯಾಮ ಹೋಗೋದು. ಕಡೆಗೆ ಆಗೋದು ಭಾಳ ಕಠಿಣ. ಕಾಮನ ಕಾಟದಿಂದ ಎಲ್ಲರೂ ಕಾಮಕ್ಕೆ ಡೋಗಿ ಸಲಾಮ್ ಹೊಡೆ ಹೋಗೋದು. ಅಂತಃಕರಣ ದೋಷಗಳಾದಂಥ ಆವರಣ ವಿಕ್ಷೇಪಗಳನ್ನು ಕಳೆದುಕೊಂಡಂಥ ನಾರದ ಮುನಿಗಳಿಗೆ ಸನತ್ ಕುಮಾರ ಅಜ್ಞಾನವನ್ನು ದಾಟಲಿಕ್ಕೆ ದಾರಿ ತೋರಿಸ್ತಾನೆ. ವಶಿಷ್ಠ ರಾಮನಿಗೆ ಹೇಳಿದ್ದನ್ನ ಸನತ್ ಕುಮಾರ ನಾರದನಿಗೆ ಹೇಳಿದ. ಮನಸ್ಸೇ ಸ್ವರೂಪದಿಂದ ಪ್ರಕಾಶಿಸಲ್ಪಡ್ತದೆ ಹೊರತು ಮನಸ್ಸಿನಿಂದ ಸ್ವರೂಪ ಏನು ಪ್ರಕಾಶಿಸುವುದಿಲ್ಲ. ಯಾವುದನ್ನು ಮನಸ್ಸು ತಿಳಿಯಲಾರದು, ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು ಅದೇ ಬ್ರಹ್ಮ, ಅದೇ ನೀತಿ, ಅದೇ ದೇವರು. ನೀ ಅನ್ಯವಾಗಿ ಎದರಿಟ್ಟು ನಿನ್ನಿಂದ ಅರಿವಿಸಿಕೊಳ್ಳುವ ಯಾವ ದೇವರಲ್ಲ. ಎನ್ ಮನಸ ನ ಮನುತೆ ಏನಾವ್ರು ಮನೋಮತಂ ತದೇವ ಬ್ರಹ್ಮ ತ್ವಂ ವಿಧಿ ನ ಯದಿದಂ ಉಪಾಸತೆ. ಯಾವುದರಿಂದ ಮನಸ್ಸು ಪ್ರೇರಣೆಯನ್ನು ಹೊಂದಿ ವ್ಯವಹಾರ ಮಾಡ್ತೈತಿ, ಯಾವುದನ್ನು ಮನಸ್ಸು ತಿಳಿಲಿಕ್ಕೆ ಅಸಮರ್ಥ ಐತಿ, ಅದ ಸತ್ಯವಸ್ತು, ಅದ ಸದ್ವಸ್ತು, ಅದೇ ಬ್ರಹ್ಮ ಅಂತ. ಕೆಡಲಾರದಂಥ ವಸ್ತು ಅದು, ಅದ ನೀತಿ ಅನ್ನೋದನ್ನು ಅನುಭವಿಸು. ಮನಸ್ಸು ನಿನ್ನನ್ನು ಆಶ್ರಯಿಸ್ಕೊಂಡು ಅದು ವ್ಯವಹಾರ ಮಾಡ್ತದೆ. ಅದಕ್ಕೆ ಅಸ್ತಿತ್ವವಿಲ್ಲ ಮನಸ್ಸಿಗೆ. ಅದೇನು ಮಾಡೋದು? ನಿನ್ನ ಆಶ್ರಯ ತಪ್ಪಿ ಅಂದ್ರೆ ಮನಸ್ಸು ಜಡ, ಅದೇನು ಮಾಡೋದು? ಅಸಮರ್ಥ ಆಕೈತದ. ನಿನ್ನ ಪ್ರೇರಣೆಯಿಂದ ಅದು ವ್ಯವಹಾರ ಮಾಡ್ತದೆ. ಎಲ್ಲದಕ್ಕೂ ಪ್ರೇರಕ ನೀನಾಗಿದೆ.
ದರ್ವೊಂದು ಜಗತ್ತಿನ ಎಲ್ಲದಕ್ಕೂ ಪ್ರೇರಣೆನ ನಿನ್ನ ಸ್ವರೂಪ. ನಿನ್ನ ಪ್ರೇರಣೆಯಿಂದ ಎಲ್ಲ ವ್ಯವಹಾರ ಮಾಡ್ತೀನಿ. ಚಲಿಸುವ ಗಾಳಿಗೆ ಪ್ರೇರಕ ನಾನೇ. ಎಲ್ಲ ಪಂಚಭೂತಾದಿಗಳಿಗೂ ಪ್ರೇರಕ ಶಕ್ತಿನ ನಾನು. ನನ್ನಲ್ಲೇ ಐತಿ, ನನ್ನ ಪ್ರೇರಕನ ಶಿಲೆ ಇಲ್ಲ, ಯಾವುದು ಮಿಶ್ರುವುದಿಲ್ಲಂತ. ಅದಕ್ಕೆ ಚಲನ ಕೊಟ್ಟ, ಅದಕ್ಕೆ ಸಾಮರ್ಥ್ಯ ಕೊಟ್ಟ ಶಕ್ತಿನ ನಾನು ಎಲ್ಲ ಇಂದ್ರಿಯಗಳಿಗೆ. ಯಥೋ ವಾಚ್ಯೋ ವಿನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ. ವಾಣಿ ಮತ್ತು ಮನಸ್ಸುಗಳಿಗೆ ಅದು ತಿಳಿಲಿಕ್ಕೆ ಆಗುವುದಿಲ್ಲ ಅಂತ, ಅಸಾಧ್ಯವಾದಂಥ ಕೆಲಸ. ಎಲ್ಲರಿಗೂ ಅನುಭವಕ್ಕೆ ಬರುವಂಥ ಸಂಧ್ಯಾ ಸೂತ್ರ ಏನದ ನೋಡ್ರಿ, ಇದನ್ನು ನಾವು ನಿರಂತರ ಅಭ್ಯಾಸ ಮಾಡಬೇಕು. ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ, ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾರಹಿತ ಸ್ಥಿತಿ ಏನೈತಿಲ್ಲ ಅದೇ ಅನುಸಂಧಾನ ಮಾಡಬೇಕು. ಇದ ಸಾಧನ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಹಿಡತಾನೆ ಇಲ್ಲ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಇದು ಬ್ರಹ್ಮಸೂತ್ರ ಅಂತಾರ. ಆ ಸೂತ್ರ ನಮಗೆ ಹತ್ತು ಮಠ ಏನು ಮಾಡಿದ್ರು ಕೆಲಸ ಆಗುತ್ತೆ. ಹೆಂಗಾರ ಮಾಡಿ ಆ ಸೂತ್ರನೇ ಹಚ್ಬೋದು. ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಹೆಂಗಾರ ಮಾಡಿ ಹತ್ತೋದಿಲ್ಲ. ಮತ್ತು ಆ ಪ್ರಯತ್ನ ಮಾಡೋದನ್ನು, ವಾಸನೆಗಳನ್ನು ನಾಶ ಮಾಡಿಕೊಂಡಾಗಿ ಬ್ರಹ್ಮಸೂತ್ರ ನಿಮಗೆ ಕಲ್ಪನಾರಹಿತ ಅನುಸಂಧಾನ. ಅದು ತಾನು ಇನ್ನೇನೋ ಕಲ್ಪನಾ ಮಾಡ್ಕೊಂಡು, ತಪ್ಪು ತಿಳುವಳಿಕೆಗಳು ಕಲ್ಪನಾ ಮಾಡ್ಕೊಂಡು ಅದರಿಂದ ಸುಖ ಸಿಗ್ತೈತಿ, ಇದರಿಂದ ಸುಖ ಸಿಗ್ತೈತಿ, ಅದ್ರ ಬೆನ್ನು ಹತ್ತಿ ಕಲ್ಪನಾದ ಬೆನ್ನು ಹತ್ತಿರ ಕಲ್ಪನೆಗಳೆಲ್ಲ ಅಡಗಿದಾಗ ಅದು ನಮ್ಗೆ ಯಥಾರ್ಥವಾಗಿ ಇದ್ದ ವಸ್ತುವಿನ ಅನುಭವ ನಮ್ಗೆ ಆಗ್ತದೆ. ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡ ನೀವು. ನೀ ಕಲ್ಪಿಸಿಕೊಂಡ ವಿಷಯ ವಸ್ತುಗಳು ಸುಖ ಕೊಡ್ತೇವೆ ಅಂತ ತಿಳ್ಕೊಂಡೆ ಅಲ್ಲ, ಅವುಗಳಲ್ಲಿ ಉದಾಸೀನತೆ ಎನ್ನುವಂಥ ಅವು ಎಂದೂ ನಮಗೆ ಸುಖ ಕೊಡುವುದಿಲ್ಲ ಅಂತ ದೃಢ ನಿಶ್ಚಯ ಮಾಡಿಕೊಂಡು ಆ ವಿಷಯ ವಸ್ತುಗಳಲ್ಲಿ ಅನಾಸಕ್ತಿ ಹೊಂದುವುದನ್ನು ಈ ಸಂಸಾರ ದುಃಖದಿಂದ ಬಿಡುಗಡೆ ಹೊಂದುವಂಥ ಏಕೈಕ ಮಾರ್ಗ, ಉತ್ತಮವಾದಂಥ ಮಾರ್ಗ ಇದೆ ಒಂದೇ. ಅದರಿಂದ ಇಲ್ಲೇ ಇಲ್ಲ ತೊರೆ ಅದನ್ನು ಸುಖ ಕೊಡುವುದಲ್ಲ. ಅದು ಯಾರಿಗೂ ಸಂಕಟನ ಕೊಡೋದು, ಅದು ಮತ್ತು ಯಾರಿಗೂ ಸುಖ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಕೊಡ್ತೈತೆ ಅಂದ್ರೆ ಮಾಡು. ಅದ್ಯಾಕ್ರಿ ನಾವು ಹೊಡಿ ಚಕಡಿ ಅವ್ನು ತಾನ ಹಿಂದಾಡಿ ಪರಿಣಾಮ ಗೊತ್ತಾಕೈತಿ. ಹೇಳಿದ್ರೆ ಕೇಳಿದ್ರೆ ಹೊಳಿದಿಲ್ಲ. ನಿನಗೆ ಸ್ವತಃ ನಿನಗದ ಮನಸ್ಸಿಗೆ ಬಡದಾಗ ಹೊಳಿದೈತಿ, ಹೌದಿಲ್ಲ? ಅನುಭವ ಆದಾಗ ಗೊತ್ತಾಗೋದು. ಸುಖ ಕೊಡ್ತೈತೆ ಅಂತ ಬಳೆದಾಟ ಹೊಡಿ, ಸುಖ ಕೊಟ್ಟೈತಿನ ಅಂತಂದ್ರೆ ಅಜ್ಜ ಅಮ್ಮಗಳನ್ನ ಕೇಳೋರು, ಮಾಡಿದವ್ರು ಅದಾರ. ಆರಾಮದೇನೆ ಅಜ್ಜ, ಆರಾಮದೇನೆ ಅಮ್ಮ ಅವ್ನು ಕೇಳೋ. ಯಾಕ್ರಿ ಎಲ್ಲಿದು ಯಪ್ಪ, ಎಲ್ಲಿ ಸುಖ ಐತಿ? ಏನು ಹುಟ್ಟೈತಿ ನೆಮ್ಮದಿನ ಇಲ್ಲಪ್ಪ. ಬರೇ ಚಿಂತೆ ವ್ಯಸನ. ಅದು ಇದನ್ನೆಲ್ಲ ಕೈ ಬಿಡೋದ ಹೊರತು ಚಿಂತೆ ಕೆಡೋದು. ಇದನ್ನ ಹಿಡ್ಕೊಂಡೆ ಚಿಂತೆ ಮಾಡ್ತಿದ್ದಾನೆ, ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು. ಅನ್ಯದರಿಂದ ಸುಖ ಹೊಂದಬೇಕನ್ನೋ ಚಿಂತೆ ಒಳಗೆ ಹೊಂದ್ಬಿಟ್ಟೈತಿ. ವಸ್ತುಗಳನ್ನು ಅವಲಂಬನೆ ಮಾಡಿ ಅದನ್ನು ದೊರಕಿಸ್ಬೇಕು, ಇದನ್ನು ದೊರಕಿಸ್ಬೇಕು. ಏನು ದೊರಕಿಸ್ಕೊಂಡ್ರು ಜಗತ್ತಿನಿಂದ ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಜಗತ್ತಿಂದೆಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ನೆಮ್ಮದಿ ಐತಿ, ರೆಡಿ ಇದ್ದದ್ದೈತೆ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ, ಮರ್ತು ಬಿಟ್ಟು. ಅದಕ್ಕೆ ಅದನ್ನು ಮರಿದಂಗೆ ಯಾವಾಗಲೂ ಅದ್ರ ಕಡೆ ಲಕ್ಷ್ಯ ಕೊಡಂತ ಇದು ಅಭ್ಯಾಸ ನಡಿಬೇಕು ನೋಡಿ. ಈ ವಿರಕ್ತಿ ಏನದಲ್ಲ, ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸ ಇಲ್ಲದ ದೊರೆಯುವುದೂ ಇಲ್ಲ. ಎಲ್ಲಿ ಸಿಗ್ತೈತಪ್ಪ ಇದು ಅಂದ್ರೆ ಸತ್ಸಂಗದೊಳಗೆ ಸಿಗುತ್ತೆ. ಸತ್ಸಂಗತಿಗಿಂತ ಮತ್ತೆ ಎಲ್ಲಿ ಹುಡುಕ್ಯಾಡ ಸತ್ಸಂಗವನ್ನು ಬಿಟ್ಟು ಬೇರೆ ತಂದ್ರೆ ಹುಡುಕಿರೋದು ಸಿಗುದಿಲ್ಲ. ಅದಕ್ಕೆ ಸತ್ಸಂಗವನ್ನು ಮಾಡಿ ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ಬಿಡಬಾರ್ದು. ದೊಡ್ಡ ಲಾಭ ನನಗೆ. ಸ್ವಲ್ಪ ಯಾಕಾಗೋದ್ಯಾಕ ಎರಡು ಮಾತು ಕಿಮಿಗೆ ಬಿದ್ದು ಅಂದ್ರೆ ಅದು ಪರಿಣಾಮ ಆಗೈತಿ ಇರ್ತದೆ. ಅಷ್ಟೊತ್ತಿನ ಪುರ್ತಕರ ನೀ ಆರಾಮಿರ್ತೀಯಲ್ಲ, ಇಂದ ಆಯುಷ್ಯದೊಳಗೆ ಅಷ್ಟು ವೇಳೆಯಾರ ನಿನಗೆ ಆ ಲಾಭ ಮಾಡ್ಕೊಂಡಿಲ್ಲ. ಅಟ 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 ಮಾಡ್ಕೊಂತ ಕೇಳ್ಕೊಂತ ಹೇಳ್ಕೊಂತ ಪೂರ್ಣ ಹೊಂದಕ್ಕೆ ಬರ್ಬೇಕು.
ನಿರಂತರ ಅಭ್ಯಾಸ ಒಳಗ ನಡೀತೈತೆ ಅಂತಕ್ಕಂಥ ಒಳಗ ಅದು ಸ್ವಾದ ಹತ್ತಾಕೈತೆ ಅಂತ ಸವಿ ಹತ್ತಿದ ಹಾರುವ ಒಳ್ಳೆ ನುಂಗಿದಂತ ಹಂಗೆ ಒಂದು ಸವಿ ಹತ್ತಿ ಅಂದ್ರೆ ಬಿಡ್ಸೋಣ ಇಲ್ಲ ಒಳಗೆ ಎಲ್ಲ ಒಳಗೆ ಬೇಕಾದೈತಿ ಅಂದ್ರು ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ ಮನಸ್ಸತ್ತಾಗಿ. ಅವಿದ್ಯಾ ಅಥವಾ ಅಧ್ಯಾಸ ಅಜ್ಞಾನ ಅದು ನೈಸರ್ಗಿಕ ಅಲ್ಲದು. ಏನು ಅದು ಕಲ್ಪಿತ, ಅದು ಏನು ನಿಜವಾಗಿ ಅದು ಇದ್ದದ್ದಾಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದಕ್ಕಾಕಿತ್ತು. ನಿಮ್ಮ ಆನಂದ ಎಂದಾರ ಬದಲಾಗಿದೆ ಅದು ಎಂದೂ ಬದಲಾಗಿಲ್ಲ. ಇದ್ದಕ್ಕಿದ್ದಂಗೆ ಐತಿ. ಈಗ ಸದ್ಯ ಅದ್ರ ಕಡೆ ಎಲ್ಲ ಕೊಟ್ಟು ಸದ್ಯ ಅನುಭವ ಬರ್ತದೆ. ಏನು ಎಂದೂ ಬದಲಾಗಿದೆ, ಇದ್ದಕ್ಕಿದ್ದಂಗೆ ಇದ್ದದ್ದು ಅದು ಅದೇ ನಿನ್ನ ಸ್ವರೂಪ. ವರ್ತಮಾನ ಪತ್ರಿಕೆಯೊಳಗೆ ಅದು ಕೊಡುವ ವಿಷಯ ಅಲ್ಲ ಅಲ್ರಿ ಇದು. ನಿಮ್ಮೊಳಗೆ ನೀವು ಇದನ್ನು ಅರಗಿಸ್ಕೊಂಡು ಅನುಭವ ತಗೋ ಕೆಲಸ. ವರ್ತಮಾನ ಪತ್ರಿಕೆ ಪ್ರಚಾರ ಖಾತೆ ಅಲ್ಲೇ ಅದು. ಯಾಕ್ರಿ ಬರೀ ಪ್ರಚಾರ ಮಾಡೋದು ಮಂದಿ ಕೊಡಿಸೋದು ಏನು ಕೆಲಸ? ನೀ ಸಾಧನದೊಳಗೆ ತೊಡಗಿದನ್ನು ಅನುಭವ ಮಾಡ್ಕೊ ಮೊದಲು. ಅನುಭವ ಮಾಡ್ಕೊಳ್ಳಲಿ ಇನ್ನೊಬ್ಬರ ಮಾತು ಇನ್ನೊಬ್ರಿಗೆ ಹೇಳೋದು ನಿನ್ನ ಕೆಲಸ ಇಲ್ಲ. ನಿನಗೆ ಅನುಭವ ಖಾತ್ರಿ ಮಾಡ್ಕೋದನ್ನು ಮೊದಲು. ಆ ನಂತರ ಅದ ನಿನಗೆ ಅನುಭವಕ್ಕೆ ಬಂದಾಗ ಇನ್ನೊಬ್ಬರಿಗೆ ಅದನ್ನು ಮಾರ್ಗದರ್ಶನ ಮಾಡಿ. ಏನು ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ಅಧ್ಯಾಸದೊಳಗಿನ ವ್ಯವಹಾರದೊಳಗೆ ಕುಂತಾವಿಲ್ಲ. ನೀ ಅಧ್ಯಾಸದೊಳಗೆ ಏನು ಮಾಡಿದ್ರು ಎಲ್ಲ ವ್ಯರ್ಥ. ಎದಕ್ಕೆ ಕಟ್ಟಿರ ನಿಮ್ಮ ವಿಶ್ವವಿದ್ಯಾಲಯಗಳನ್ನು? ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ? ಬಹಳಷ್ಟು ಜನ ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡ್ರಿ, ಬಹಳಷ್ಟು ಪಗಾರ ತಗೊಂಡ್ರಿ, ನೆಮ್ಮದಿ ಐತೆ ನೀನು? ಎಲ್ಲಿ ಐತಿ ನೋಡು. ನಮಗೆ ಕೇವಲ ಆನಂದ ಬೇಕಾಗಿದೆ. ಆನಂದ ಬೇಕಂದ್ರೆ ಅನ್ಯ ಕಲ್ಪನೆಗಳನ್ನೆಲ್ಲ ಸರಿಸುವನಿಲ್ಲ. ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಕಲ್ಪನಾ ರಹಿತ ಆದಾಗ ನಮಗೆ ಅದರ ಅನುಸಂಧಾನ ಮಾಡಕ್ಕೆ ಬರ್ತೈತಿ. ಆನಂದದ ಅನುಸಂಧಾನದ ಭಾವನ ಸವಿಕಲ್ಪ. ಆನಂದದ ಭಾವ ಸಹಿತ ಅರಿವಿನಲ್ಲಿ ಅಡಗಿರುವುದಕ್ಕನ್ನ ನಿರ್ವಿಕಲ್ಪ ಅಂತ. ಏನು ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ. ಏನು ಸೂರ್ಯಾವಸ್ಥೆಯೊಳಗೆ ಅದು ಸವಿಕಲ್ಪ ಸಮಾಧಿ. ಸದ್ಯ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆ. ಏನು ಆ ಭಾವ ಸಹಿತ ಅಡಗಿರುವುದು ನಿರ್ವಿಕಲ್ಪ, ತುರ್ಯಾತೀತ ಅಂತ. ಹಮ್ಮಿರೋ ಮಠ ಸವಿಕಲ್ಪ. ಹಮ್ಮ ಅಡಗಿದ ಮ್ಯಾಗ ಅಲ್ಲಿ ವಿಕಲ್ಪ ಇಲ್ಲ, ನಿರ್ವಿಕಲ್ಪ. ಆನಂದದ ಅಭ್ಯಾಸವನ್ನು ಮಾಡಲಿಕ್ಕೆ ಹೊರಗಿನ ಹಿಡತೆ ಯಾವೂ ಬೇಕಾಗಿಲ್ಲ, ಉಪಯೋಗ ಇಲ್ಲವು ಯಾವುವು. ಏನು ಆನಂದದ ಅಭ್ಯಾಸ ಮಾಡಲಿಕ್ಕೆ ಆನಂದದ ಹಿಡತಾನೆ ಬೇಕು. ಆನಂದದ ಹಿಡಿತ ಅಂದ್ರೆ ಕಲ್ಪನಾರಹಿತ ಆಗಿರೋದು. ಆನಂದದ ನೆನಪಿನಾಗ ಉಳಿಬೇಕಂದ್ರೆ ಆ ಕಲ್ಪನಾರಹಿತ ಆಗಿರೋದು ಒಂದೇ ಅದಕ್ಕೆ ಹಿಡಿತ. ಇದನ್ನು ಬಿಟ್ಟು ಬೇರೆ ಏನು ಮಾಡಿದ್ರು ಕೆಲಸ ಆಗೋದು. ಏನು ಎಲ್ಲಿದೆ ನಿನ್ನ ಶಕ್ತಿ ಮಾಯಾ ಅನ್ನೋದು? ನಿನ್ನ ಆಧಾರ ಮೇಲೆ ತೋರ್ಯಾವು ಶಕ್ತಿ ಮಾಯಾ ಅನ್ನೋದೆಲ್ಲ. ಎಷ್ಟು ಬೆದರಿ ಅಲ್ಲೋ. ಆನಂದ ಎಂದಾರ ವಿಕಾರ ಆಗೈತೇನ? ಆನಂದದಲ್ಲಿ ಶಕ್ತಿ ಅಥವಾ ಮಾಯಾ ಇದ್ದಿದ್ರೆ ಅದನ್ನು ವಿಕಾರ ಮಾಡ್ತಿತ್ತು. ಹೌದಿಲ್ಲ? ಇಲ್ಲ ನಿನ್ನಲ್ಲಿ ಭ್ರಾಂತಿ ಆಗೈತಿ. ಶಕ್ತಿ ಐತಿ, ಮಾಯಾ ಐತಿ. ಏನು ಭ್ರಾಂತನ ವಿಷಯ ಅದಂದ್ರೆ. ಆನಂದದ ಅನುಭವ ಯಾವ್ಯಾವಾಗ ನಡೆದಿರ್ತದೆ ಆವಾಗ ಅಲ್ಲಿ ಪ್ರಕೃತಿ ಕಾರ್ಯ ಏನಾರ ಕಂಡು ಬಂದೈತೆ ನಿಮಗೆ? ನೆನಪೈತೇನೆ? ಜಗತ್ತಿನ ನೆನಪಿಲ್ಲ. ಅಲ್ಲಿ ಜಗತ್ತಿನ ನೆನಪು ಬಂದ್ರೆ ಆರಾಮಿಲ್ಲ. ನೀವು ಆರಾಮಿನ ನೆನಪು ಬಂದ್ರೆ ಜಗತ್ತಿಲ್ಲ. ಜಗತ್ತಿನ ಯಾವುದು ನೆನಪಿಲ್ದಾಗ ನಮಗದು ಆನಂದದ ಸೂತ್ರ ಅದು. ಇದನ್ನ ನೆನಪು ಮಾಡ್ಕೊತ ಕೂತಾಗ ಆನಂದ ಸೂತ್ರ ಎಲ್ಲಿ ಅದು? ನಮ್ಗೆ ಜಗತ್ತೂ ಬೇಕು, ಆರಾಮ್ ಬೇಕಂದ್ರೆ ಸಾಧ್ಯನೇ. ಆರಾಮ್ ಬೇಕಾಗಿತ್ತಂದ್ರೆ ಜಗತ್ತು ಕಳ್ಕೊತೀವಿ, ಜಗತ್ತು ಬೇಕಾತಂದ್ರೆ ಆರಾಮ್ ಕಳ್ಕೊತೀವಿ. ಎರಡರಾಗ ಒಂದು. ಏನು ಬೇಕಾದ್ದು ನೀವು ಪಡ್ಕೊ. ನಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕಾಗಿತ್ತಂದ್ರೆ ಜಗತ್ತಿನ ಸಂಬಂಧ ತಪ್ಪಿಸ್ಬೇಕು.
ಜಗತ್ತಿನ ಸಂಬಂಧ ಇಟ್ಕೊಂಡೆ ಅಂದ್ರೆ ನೆಮ್ಮದಿ ಕಳ್ಕೊತೀನಿ. ಯಾರ ನೆಮ್ಮದಿಯಿಂದ ಅದರ ಹೇಳಿ? ಜಗತ್ತಿನ ವಸ್ತುಗಳು ಅವಲಂಬಿಸಿಗಳು ಅದರ ಸಂಬಂಧದ ಅದರ ನೆನವನಾಗಿರೋ ಸುಖಿಗಳಾದವರೆಲ್ಲ ಅದರ ಜಗತ್ತಿನ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಜಗತ್ತು ಮರಿತಾ ಜಗತ್ತಿನ ಸುಖವನ್ನು ಮರಿತಾ ಯೋಗಿಯಾದ ಅವಾಗ ಯೋಗಿಗಳು ಅಂತ ಜಗತ್ತಿನ ಸಂಬಂಧವನ್ನು ತಪ್ಪಿಸ್ಕೊಂಡ್ರು ವಿಚಾರದಿಂದ. ವಿಚಾರದಿಂದ ನಾವು ಅಲ್ಲದನ್ನೆಲ್ಲ ತೆಗೆದು ಹೋಗೋದು, ನಾವು ಅಲ್ಲದನ್ನೆಲ್ಲ ಕೈಬಿಟ್ಟು ತಾವಾಗಿಬಿಡೋದು. ಯಾಕೆ ನಾನಾ ಸುಖ ಸ್ವರೂಪ ಇದ್ದೇನೆ ಅಂತ, ನನ್ನ ಬಿಟ್ಟು ನನಗೆ ಇರೋಕ್ಕಾಗೋದು. ಅದೇ ನಾನು ಅಂತ ತಿಳ್ಕೊಂಡು ಆರಾಮ ಉಳಿದ್ರು. ಅನ್ಯದನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕು ತಲೆ ತೆಗೆದು ಹೋಗ್ಯದು. ಇದು ಭ್ರಮ ಆಗೈತಿ ನಿನಗೆ. ಅನ್ಯತಾ ತಿಳುವಳಿಕೆ ಏನೈತೆಲ್ಲ ನಮ್ಮನ್ನು ತಿರ್ಗಾ ಕಳಿಸ್ತದೆ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ನೀನ ಅದೇ ಯಥಾರ್ಥ ಜ್ಞಾನ. ನಿನ್ನ ಬಿಟ್ಟು ಅದಿಲ್ಲ ಇಲ್ಲ. ಎಷ್ಟು ಜನ್ಮ ಹುಡುಕಿರೋ ಅದು ಸಿಗುದಿಲ್ಲ. ಆನಂದ ಅದು ಸಾಕು ಅನಿಸೋದಿಲ್ಲ, ಸವಿಯುವುದಿಲ್ಲ. ಅದನ್ನು ಹೊಂದಿದ ಮ್ಯಾಗ ಇನ್ನೊಂದನ್ನು ಇಚ್ಛಾ ಮಾಡೋದಿಲ್ಲ, ಅದು ಬೇಕನ್ನಿಸೋದಿಲ್ಲ. ವಿಷಯದ ವ್ಯಾಮೋಹವನ್ನು ಹೊಡೆದು ಹಾಕಿ ಆನಂದವನ್ನು ಅನುಸಂಧಾನ ಮಾಡುವಂಥ ವೃತ್ತಿಗೆ ಧೀರ ವೃತ್ತಿ ಅಂತ ಕರೀತಾರೆ. ಅಂಥ ಧೀರ ವೃತ್ತಿ ಬೇಕಲ್ಲ. ವಿವೇಕದಿಂದ ನಮ್ಮಲ್ಲಿ ಜಾಗೃತ ಆಗ್ತದೆ, ಮತ್ತೆ ಮೋಹಕ್ಕೆ ಬೀಳುವುದಿಲ್ಲ. ಧೀರಸ್ತತ್ರ ನ ಮಹಿತೆ ಅಂತ. ಅಂತಹ ಧೀರರಾದಂಥವ್ರು ಮತ್ತೆ ವ್ಯಾಮೋಹಕ್ಕೆ ಬೀಳೋದಿಲ್ಲ. ಸ್ವರೂಪದ ಆನಂದ ಏನದ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ. ವ್ಯಕ್ತಿ ಅನುಭವ ಅಲ್ಲಿದೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧ ಇದ್ದದ್ದಲ್ಲ. ಎಲ್ಲರ ಅನುಭವ ಕೊರುವಂಥದ್ದು, ಜಗತ್ತಿನ ಎಲ್ಲ ಜೀವಿಗಳಿಗೆ ಅನುಭವ ಕೊರುವಂಥದ್ದು. ಸರ್ವಾನುಭವದ ಬ್ರಹ್ಮಸೂತ್ರ ಅಭ್ಯಾಸ ಮಾಡುವ ಹೊತ್ನ್ಯಾಗ ಯಾರಿಗ್ಯಾರ ಯಾವ್ದಾರ ನಮ್ಮನೆ ವಾಸನೆಗಳ ತೆರೆಗಳು ಹೇಳ್ತಾವ, ಅವನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕ್ಬೇಕು. ನಾವು ಹಿಂದಿನ ಸಂಸ್ಕಾರಕ್ಕೆ ಅನುಸಾರವಾಗಿ ವಾಸನೆಗಳು ಹೇಳ್ತಾವ. ಯಾರ್ಯಾರಿಗೆ ಎಂತೆಂಥ ಕರ್ಮ ಮಾಡಿರ್ತೇವೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅನುಗುಣವಾಗಿ ವಾಸನೆಗಳು ತಯಾರಾಗಿರ್ತವೆ. ಆನಂದ ಸೂತ್ರ ಹಿಡಿದ್ರೆ ಆನಂದ ಇರ್ತದೆ. ಬುದ್ಧಿಯೊಳಗಿನ ವಿಷಮತೆ ಎಲ್ಲ ತೆಗೆದು ಹಾಕಿದಾಗ ಇದು ಅನುಭವ ಬರ್ತೈತೆ ನೋಡ್ರಿ. ನಿದ್ದೆಯೊಳಗೆ ಅದು ಅಡಗಿರ್ತಾವಲ್ಲಿ, ಅಲ್ಲಿ ನಾಶ ಆಗಿರೋದಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿಯಲ್ಲಿ ಕಾಯಮನಿ ಶಾಂತಿ ಹೊಂದ್ಬೇಕನ್ನೋಂಗೆ ಪೂರ್ಣ ನಾಶ ಮಾಡ್ಬೇಕು. ನಿದ್ದೆಯೊಳಗೆ ಎಲ್ಲಿ ಅಡಗಿರ್ತಾವ ಅಂತಂದ್ರೆ ತನ್ನ ನಿಜ ಕಾರಣವಾದಂಥ ಅಜ್ಞಾನದಲ್ಲಿ ಅವು ಅಡಗ್ತಾವ. ಪದಾರ್ಥ ವಿಜ್ಞಾನ ಶಾಸ್ತ್ರ ನಿದ್ರೆಯೊಳಗೆ ಏನು ಉಪಯೋಗ ಬರ್ತದೆ ಹೇಳಿ? ನೀನು ಭಾಳ ಶಾನೆ ಅದಾನ್ರಿ ಅಂದ್ರೆ ನಿದ್ದೆ ಹತ್ತು ಮಠ ನಿದ್ದೆ ಹತ್ತಿದ ಮೇಲೆ ನಿನ್ನ ಶಾನೆತನ ಏನು ಉಪಯೋಗ ಬರುತ್ತೆ? ನಡೆಯೋದಿಲ್ಲ. ಅಲ್ಲಿ ನಿನ್ನ ಶಾನೆತನ ಏನು ಇವಾಗ ಎಚ್ಚರಿಕೆಯಾಗ ಅಷ್ಟೇ ನಿನ್ನ ಶಾನೆತನ. ಕನಸಿನ್ಯಾಗೂ ಉಪಯೋಗ ಬರೋದು ನಿನ್ನ ಶಾನೆತನ, ಈ ನಿದ್ದೆಗೂ ಉಪಯೋಗ ಬರೋದು. ಈ ಭೌತಿಕ ಜಗತ್ತಿನ ಶಾನೆತನ ಎಚ್ಚರಿಕೆ ಪೂರ್ತಿ ಕಷ್ಟ. ನೀನು ಒಂದು ಅವಸ್ಥೆ ಒಳಗೆ ಅಷ್ಟೇ ನಿನ್ನ ಶಾನೆತನ, ಮತ್ತೊಂದು ಅವಸ್ಥೆ ಒಳಗೆ ಅದು ನಡೆಯೋದಿಲ್ಲ. ನೀನು ಅರಿವು ಇರುವಾಣ ಅನ್ನುವ ಸೃಷ್ಟ ಪದಾರ್ಥ ಅಲ್ಲ ಅದು. ಅದನ್ನು ಯಾರ ಸೃಷ್ಟಿ ಮಾಡ್ಯಾನ? ಬ್ರಹ್ಮ ಸೃಷ್ಟಿ ಮಾಡ್ಯಾನಂತೀರಲ್ಲ ಇದು. ಹಂಗೆ ಅದನ್ನು ಬ್ರಹ್ಮ ಜಗತ್ತು ಸೃಷ್ಟಿ ಮಾಡ್ಯಾನಂತೀರ. ಹಂಗೆ ಬ್ರಹ್ಮವನ್ನು ಸೃಷ್ಟಿ ಮಾಡಕ್ಕೆ ಬರ್ತೈತಿ? ಆನಂದವನ್ನು, ಅರಿವು ಇರುವ ಆನಂದವನ್ನು ತಯಾರು ಮಾಡಕ್ಕೆ ಬರ್ತೈತಿ? ಅದನ್ನು ಏನಾರ ಕುಡಿಸಿ ಬ್ರಹ್ಮ ಸೃಷ್ಟಿ ಮಾಡ್ಯಾನಂತೀರಲ್ಲ. ನಿನ್ನ ಮನಸ್ಸಿನ ಕಲ್ಪನಾದವ ಬ್ರಹ್ಮ ಅಂದ್ರೆ ಎಷ್ಟು ಬೆದರಿ ನೋಡ್ರಿ. ಬ್ರಹ್ಮದನ, ಶಕ್ತಿ ಅದನ, ಈಶ್ವರ ಅದನ ಅಂತ ವಿಚಾರ ಇಲ್ಲದಕ್ಕೆ ನಿಮ್ಗೆ ಅವು ಖರೆ ಅಂತ ಅನ್ಸಕ್. ವಿಚಾರಕ್ಕೆ ಮುಖ ಕೊಟ್ರೆ ಇಲ್ಲ ಇಲ್ಲ, ಯಾವೂ ಇಲ್ಲ. ಎಲ್ಲವೂ ನಿನ್ನ ಭ್ರಮ. ಜಗತ್ತೈತಿ, ಮಾಡಾವದಾನ, ಶಕ್ತಿ ಅದಾಳ, ಇವೆಲ್ಲ ನಿನ್ನ ಭ್ರಮ ಆಗಿದೆ.
ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ. ಇಲ್ಲ ಇಲ್ಲ, ನಿನ್ನ ಹೊರತು ಯಾವುದೂ ಇಲ್ಲ. ಏನು ಆತ್ಮಾತಿರಿಕ್ತ ಪದಾರ್ಥ ಮನ ವಿದ್ಯತೆ ಅಂತ ಗಟ್ಟಿ ತಿಳ್ಕೊಯ್ತು. ನಿನ್ನ ಹೊರತು ಅನ್ಯವಾಗಿ ಅದಕ್ಕೂ ಅಸ್ತಿತ್ವನೇ ಇಲ್ಲ. ನೀ ಹಂಗೆ ಕಾಯಂ ಇದೀ, ಹಂಗೆ ಇನ್ನುಳಿದ ವಸ್ತುಗಳು ಕಾಯಂ ಇರ್ತದೆ. ದೇವರು ದಿನರು ಅವು ನೀನು ಕಲ್ಪಿಸ್ಕೊಂಡಾಗವ ಒಂದೊಂದು ಗುಂಪಿನಾಗ ಕಲ್ಪಿಸ್ಕೊಂಡು ಕಾಯಂ ಇರ್ಬೇಕಾಗಿತ್ತವು. ನೀ ಕಲ್ಪಿಸ್ಕೊಳ್ಳಿಕ್ಕೂ ಇರ್ಬೇಕಾಗಿತ್ತು. ಕಲ್ಪಿಸ್ಕೊಂಡಾಗ ಅದಾವು. ಕಲ್ಪನಾ ಇಲ್ಲಿಲ್ಲ ಅಂದ್ರೆ ಏನು? ನೀನು ಕಲ್ಪನಾ ನಕಾಶೆ ಸುಳಿ ಸುತ್ತ ಬಿಟ್ಟರೆ ಅವಕ್ಕೆ ಅಸ್ತಿತ್ವ ಇಲ್ಲ. ನೀವು ಒಂದು ಗುಂಪಿನಾಗ ಕಲ್ಪಿಸ್ಕೊಂಡು ಅವ ಇದ್ದಂಗೆ ತೋರ್ತಾವು. ನಿಜವಾಗಿಲ್ಲ ಇಲ್ಲ. ಏನು ಅದು ವಸ್ತುತಂತ್ರ ಅಲ್ಲ, ಅದು ಪುರುಷತಂತ್ರ. ಅದು ನಿಮ್ಗೆ ಕಲ್ಪಿಸ್ಕೊಂಡದ್ದು ಅವು ದೇವರು ದಿನರು ಅನ್ನೋಲ್ಲ. ನಿಜವಾಗಿಲ್ಲ ಇಲ್ಲ. ಅದಕ್ಕೆ ಭ್ರಾಂತಿ ನಾಶ ಮಾಡ್ತೀವಿ. ಏನು ಎಷ್ಟೋ ನಿನಗೆ ಅರ್ಧ ಕೆಲಸ ಆಕೈತಿ, ಇನ್ನೊಂದು ಐತಿ ಅನ್ನೋ ಭಯ ಉಂಟಾಕೈತಿ ನಿನಗೆ. ಮತ್ತೆ ಇನ್ನೊಂದು ಐತಿಪ್ಪ ಅನ್ನೋ ಭಯ ಉಂಟಾಕೈತಿ. ದ್ವಿತೀಯ ಅದ್ವೈ ಭಯಂ ಭವತಿ, ಅದ್ವೈತ ಮೇವಾ ಭಯಂ ಅಂತ. ಎರಡಿಲ್ಲದಾಗ ನಿನಗೆ ಭಯ ಇಲ್ಲ. ಅದ್ವೈತ ಅಂದ್ರೆ ಎರಡಿಲ್ಲತ್ತು, ಒಂದೇ ಒಂದು ಏಕಂ ಅಂತ. ಆ ಏಕತ್ವದ ಅನುಭವ ಪಡ್ಕೊಂಡಾಗ ನಿನಗೆ ಶೋಕ ಎಲ್ಲೈತಿ, ಭಯ ಎಲ್ಲೈತಿ. ಇನ್ನೊಂದು ಐತಿ ಅನ್ನೋ ಭಾವ ಬಂದ ಕೂಡಲೇ ಆ ಶೋಕ ಮೋಹಾದಿಗಳು ಶುರುವಾಗ್ತದೆ. ಏನು ಆ ಏಕತ್ವದ ಅನುಭವವನ್ನು ನೀ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ನಿನಗೆ ಶೋಕ ಮೋಹಾದಿಗಳು ಎಲ್ಲಿ ಉಳಿತು? ಯಾವ ಉಳಿದು? ಕ ಮೋಹ ಕ ಶೋಕ ಏಕತ್ವ ಅನುಪಶ್ಯತಃ ಅಂತ. ಆ ಏಕತ್ವದ ತಿಳುವಳಿಕೆಯನ್ನು ನೀವೊಮ್ಮೆ ಮಾಡಿ ನೋಡು. ಸಮಾಧಿ ಹೊಂದಿ ನಿನ್ನ ಹೊರತು ಏನೂ ಇಲ್ಲ. ಲಾಹ ಇಲಾಹ ಇಲ್ಲಿಲ್ಲ ಅಂತಂತ ಅದಕ್ಕೆ ಅಲ್ಲ ಅಂದ್ರೆ ಸದ್ವಸ್ತು, ಕೆಡಲಾರದಂಥ ವಸ್ತು ನೀನಾದಿ. ನಿನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಂತ ಅದರ ಮರ್ಮ ಅರ್ಥ. ಅದರ ನೆನಪು ಮಾಡ್ಕೊತ ಇರೋದು. ಸದ್ವಸ್ತು ಅಂದ್ರೆ ಕೆಡಲಾರದಂಥ ವಸ್ತು ಅಲ್ಲ ಅಂದ್ರೆ. ಅಲ್ಲನ ನೆನಪಿನಾಗ ಸದ್ವಸ್ತುವಿನ ನೆನಪಿನಾಗಿರೋದು. ಕೆಡಲಾರದಂಥ ವಸ್ತುನ ನಾನದೇನು. ನನ್ನ ಬಿಟ್ಟು ಇನ್ನೊಂದು ವಸ್ತು ಅವಕ್ಕೆ ಅವೆಲ್ಲ ವಿಕಾರ ಆಗಿ ನಾಶ ಆಗಿರ್ತಾವೆ. ಕೆಡಲಾರದಂಥ ವಸ್ತುನ ನಾನದೇನಂತ. ಏನು ಯಾವಾಗಲೂ ಇದ್ದದ್ದು. ಏನು ಅದ್ರ ಕಡೆ ನಾವು ಲಕ್ಷ್ಯ ಕೊಡಾಕ್ತಾ ಇರಲಿಲ್ಲ ನಾವು. ಏನು ಮೆತ್ತರ್ನ ಹರ್ಕೊಂಡ್ರೆ ಮೆದಿ ಸೂಸ್ತಾರಂತ, ಗಟ್ಟುಳ ಹರ್ಕೊಂಡ್ರೆ ರೊಟ್ಟಿ ಸುಡ್ತಾರಂತ. ಹಂಗೆ ಮೆತ್ತನ ಹರ್ಕೊಂಡ್ರೆ ಮೆದಿ ಸೂಸವ್ರ ಕುಂತೀವಿ ನಾವು. ಬಾರ ದೊಡ್ಡಪ್ಪ ಇದ್ರೆ ಕರ್ಕೊಂಬರ್ಲಿ ಇದ್ರಿ ಅಷ್ಟೇ. ಯಾರ್ಯಾರಿಗೆ ಯಾರ್ಯಾರು ದೇವ್ರದಾವ ಹೆದರಿಕೆ ಇದ್ರ ಕರ್ಕೊಂಬ ನೋಡೋಣ ಅಂತಿದ್ರು ಅಜ್ಜ. ದೇವರ ಭಯವೇ ಅಸಂಬದ್ಧ ಅಂದ. ರಾಮತೀರ್ಥರು ಕೂಡ ಅದನ್ನು ಸ್ಪಷ್ಟ ಹೇಳ್ಯಾರ. ಅಸಂಬದ್ಧ ಇಲ್ಲ ಇಲ್ಲ. ಯಾಕೆದ್ರಿ ದೇವರು ಭಯ ಹುಟ್ಟಿಸೋ ದೇವರಲ್ಲ ಅಲ್ಲವು. ಅವು ಪಿಸಾಚಿ ರಾಕ್ಷಸವು. ತಮ್ಮ ವಾಸನಾಗಿ ಏನೋ ಅಂತ ಇಳಿಸ್ಕೋಬೇಕಾಯ್ತಿ. ಹೆದರಿಸ್ಕಾರ ಏನೇನಾರು ಮಾಡ್ತಾವ. ನೀನು ಹಂಗೆ ಮಾಡಲಿಲ್ಲ ಅಂದ್ರೆ ನೋಡಿ ನಿನ್ನ ಮತ್ತೆ ನೀನು ವಂಶನ ನಾಶ ಮಾಡ್ತೇನೆ ನಿನಗೆ. ಹಂಗೆ ಅವು ದೇವರು ಕಾಡು ಪಿಸಾಚವು. ಗುಡಿ ಕಟ್ಟಿಸ್ನಂದ ಅಂತ ತಗೊಂಬ ನನಗೆ ನಡ್ಕೋ, ಇಂಥದ್ದು ಬ್ಯಾಟಿ ಮಾಡಿ ನನಗೆ ತನ್ನ ಏನು ಇಚ್ಛೆಗಳೆಲ್ಲ ಈಡೇರಿಸ್ಬೋದ ಅಂಥದ್ದು ಮಾಡಿ ನನಗೆ ಎಡಿ ಹಿಡಿ. ಅದಕ್ಕೆ ಬೇಕಾದಲ್ಲ ಹೆದರ್ಸಿ ತಿನ್ನುವ ಅವು ದೇವ್ರಿ. ಅವು ಮಾಡಿಸ್ಗಳು ಬ್ಯಾಟಿ ಬೀಳ್ತಾವಂತವ. ನೋಡಿ ನೀನು ವಂಶನ ನಾಶ ಮಾಡ್ತೇನೆ ನನಗೆ ಬ್ಯಾಟಿ ಮಾಡಲಿಲ್ಲ ಅಂದ್ರೆ. ಕುರಿ ಬ್ಯಾಟಿ ಕೋಳಿ ಬ್ಯಾಟಿನ ಕೇಳ್ತಾವ. ಹುಲಿ ಬ್ಯಾಟಿ ಮಾಡೋದಿಲ್ಲ ಮತ್ತೆ. ಯಾಕ್ರಿ ಸಂಬಾಯಿತ ಪ್ರಾಣಿನ ಬ್ಯಾಟಿ ಮಾಡತ್ತಾವ. ಕ್ರೂರ ಪ್ರಾಣಿನ ಮಾಡನು ಯಾವ ದೇವತೆಗಳು ಬಿಡ್ತಾವ? ಯಾಕ್ರಿ ಕ್ರೂರ ಪ್ರಾಣಿ ಅಂಥವನ್ನ ತಂದು ಬ್ಯಾಟಿ ಮಾಡೋದಿಲ್ಲ. ಒಳ್ಳೆ ಸಂಬಾಯಿತ ಪ್ರಾಣಿ ಅವು ಏನು ಮಾಡೋದು ನೋಡಿ ಪಾಪ. ಏನು ಮಾಡ್ರು ಮಾಡಿಸ್ಬೋದು. ಅಂತ ಕ್ರೂರ ಪ್ರಾಣಿ ಬ್ಯಾಟಿ ಕೇಳೋದು. ಸಂಬಾಯಿತ ಪ್ರಾಣಿನೂ ಬಿಡ್ತಾವು. ನೋಡಿ ಹೆಂಗೈತಿ ಗತ್ತ. ಯಾರು ಮಾಡಿಲ್ರಿ ಅವನೇನ ಕಲ್ಪನಾ ಮಾಡ್ಕೊಂಡು. ದೇವ್ರ ಹೆಸರಿನ ಮ್ಯಾಗ ವ್ಯವಹಾರ ಮಾಡ್ತಿಲ್ಲ. ಸುಳ್ಳ ದೇವ್ರಿಗೆ ಮಾಡ್ಬೇಕಂತ ನಿನಗೆ ಬೇಕಾಗೈತಿ. ದೇವ್ರ ಹೆಸರಿನ ಮ್ಯಾಗ ಬ್ಯಾಟಿ ಮಾಡ್ತೇನೆ ಅನ್ನೋದೆಲ್ಲ ಮಾಡ್ಕ ಸುಳ್ಳ. ಅದಕ್ಕೆಲ್ಲ ನಿತ್ಯ ಮಾಡಿ ಅದನ್ನೆಲ್ಲ
ಮಸಾಲೆ ಹಾಕಿ ತಿಂದು ಶಿಮಿ ಆಯ್ತು ಬಿಟ್ಟದೆ. ಅದಲ್ಲ ಅಮಾಸಿಗೊಂದು ಆಗ್ಬೇಕಪ್ಪ ಬ್ಯಾಟಿ ಒಂದು ಶಿಮಿ ಆಯ್ತು ಬಿಟ್ಟದ್ ನಾಲಿಗೆ ಶಿಮಿ. ದೇವ್ರ ಹೆಸರಿನ ಮ್ಯಾಗ ಏನಿಲ್ಲ ವ್ಯವಹಾರ ಮಾಡ್ತಾರೆ. ನಾಳೆ ಅದರ ಫಲ ಉಣ್ಬೇಕು. ಮಂಗಿ ನಂಗೆ ಮಾಡಿದ ತದ್ವಾ ಮಾಡಿದ ಅಂದ್ರೆ ಅದರ ಫಲ ನೀವು ಉಣ್ಬೇಕಾಗೈತಿ. ಅದಕ್ಕೆ ಮಾಡಕ್ಕೆ ಹೋಗ್ಬಿಡ ಅಂತವೆಲ್ಲ. ದೇವ್ರು ಏನನ್ನೂ ಬೇಡಲ್ಲ. ಬೇಡೋದು ದೇವ್ರಲ್ಲ ಅದು. ಯಾವ್ದಿಲ್ಲ ದೇವ್ರ ಸಂಬಂಧ ಮಾಡ್ತೇವೆ, ನೀನು ಸಂಬಂಧ ಮಾಡ್ತೇವೆ ನೀನು. ಅದು ಎದಕ್ಕೆ ಅದಕ್ಕೇನು ಏನು ಕಡಿಮೆ ಇರ್ತೈತೆ ಅದಕ್ಕೆ. ದೇವ್ರಂದ್ರೆ ಎಂದು ಕೊರತೆ ಇಲ್ಲದಕ್ಕಂತಾರೆ. ನೀನು ಅದನ್ನು ಕೊಡೋ ಇದನ್ನು ಕೊಡೋ ಅನ್ನೋ ದೇವ್ರು. ನಾವು ಬೇಡೋ ದೇವ್ರಲ್ಲವು. ಅವು ಬರಗೆಟ್ ನಿಂತದ್ದು ಪಿಸಾಚಿ. ಯಾಕ್ರಿ ಅವು ಬ್ರಹ್ಮ ರಾಕ್ಷಸ ಇವು ಇರ್ತಾವ. ನಮ್ಗೆ ಅದು ಬೇಕು ಇದಕ್ಕೆ ಆಸೆ ಬರ್ಕೋವಲ್ಲ. ಅವ್ಗೆ ದೇವ್ರು ಅಂತಾರೆ. ನಾ ಅಂಥವ್ರಿಗೆ ದೇವ್ರು ಅಂತ ಅನ್ಕೋತಿಯಲ್ಲ. ಎಂದಪ್ಪ ನೀನು ಶಾಣೆ ಆಗೋದು ಬಿಡ ಅವನ್ನೆಲ್ಲ. ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಬಾ ನಾವು ದೇವ್ರಿಗೆ. ಯಾಕ್ರಿ ಪೆಟ್ರೋಲ್ ಅನ್ಕೊಂಡ್ರೆ ಯಾಕ್ರಿ ಸನಿಕ್ ಬರೋದು ನೀವು. ಬ್ಯಾಡ ಸರಿಪ ಇಲ್ಲ ಅಂತ. ಹೌದು ಹೆದರ್ಸ್ತಾವ್ರಿ ಅವ. ಹೆದರವ್ನ ಕಂಡ್ರೆ ಮತ್ತಟ್ಟು ಕಪ್ಪಿ ಹೋಗಿತಾವ. ಮತ್ತಟ್ಟು ಹೆದರ್ಸ್ಕಾರ ನೀನು ಎಲ್ಲ ಸುಲಿಗೆ ಮಾಡ್ತಾವ. ಅದ ಕೆಲಸ ಮಾಡತ್ತಾವಿಲ್ಲ ದೇವರು ದಿನರು ಹೆಸರಿನ ಮ್ಯಾಗ ಏನು ನಡೆಸಿರಿ. ಗರ್ಜನಿ ಹೊಡೆದಂದ್ರೆ ತೀರ್ತ್ ನೋಡು. ಯಾಕ್ರಿ ನೀವೇನು ಹೇಳ್ತಿ ತಾಯಿ, ನೀ ಹಂಗೆ ಹೇಳ್ತಿ ಹಂಗೆ ಆಯ್ತು. ನಿನಗೆ ಹೆಂಗೆ ಅಂತೀನಿ ಇದನ್ನ ಹರಕೆ ಸಲ್ಲಿಸ್ತೇನೆ ನಾನು. ಇಂಥದ್ದು ಮಾಡ್ಬೇಕು ನೋಡಿ. ನಾನು ಮರ್ತು ಬಿಟ್ಟು ಮದುವೆಯಾಗಿ ಏನೆಲ್ಲ ಮರ್ತು ಬಿಟ್ಟು ನನಗೆ ಇಂಥವೆಲ್ಲ ತಗೊಂಡು ಬಾ. ಏನು ಹುಚ್ಚರ ಶಾಂತಿ. ಗೊತ್ತಿಲ್ಲದವ್ರ ಮುಂದೆ ಆಟ ನಡಿತೈತಿ. ಅಜ್ಜವ್ರ ಅಂಥವ್ರ ಮುಂದೆ ಅದು ನಡಿ ಬಾ ಕರ್ಕೊಂಬರ್ಲಿ ನೋಡು. ಹೊರಬೀಳ್ತೈತಿ ಇದ್ದದ ಎಲ್ಲ ಸತ್ಯ ಸಂಗತಿ. ಆಟ ನಡೀದಿಲ್ಲ ಅಲ್ಲಿ. ಗೊತ್ತಿಲ್ಲದವ್ರ ಮುಂದೆ ಚೆಲ್ಲಾಟ ಮಾಡ್ತಾರೆ. ಅರ್ಬಾಟ ಮಾಡಿ ಹೆದರವ್ರ ಮುಂದೆ. ಹೆದರ್ಲೇ ಇದ್ದವ್ರ ಮುಂದೆ ಮಾಡಿ ನೋಡ. ಯಜ್ಜ ಕೈ ಮುಗಿತೀನಿ, ಯಾರಿಗೆ ಹೇಳಕ್ ಹೋಗಲ್ಲ. ನಾ ಹಿಂಗ ಮಾಡ್ಕೊಂತ ಬಂದೆ. ನಾ ಮಲ್ಲಿಕಾರ್ಜುನ ಶಿರ್ಸೈಲ್ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂತ ಬಂದೆ ನಾನು. ನಿನಗೂ ಹೆದರ್ಸ್ಬೇಕಂದ್ರೆ ನೀನು ಹೆದರವ ಅಲ್ಪ. ನೀನು ನುಂಗಿ ಬಿಡ್ತೇನೆ ನಿನ್ನ ಅಂತಿದ್ದು. ನಿರಂಜನ ಹುಡುಗಿ ಇಟ್ಟದಿ ನುಂಗಿ ಬಿಡ್ತೇನೆ. ನಾನು ನಾಲ್ಕಾರು ತೋರಿಸ್ತೇನೆ ನಿನಗೆ. ಬೇಕಾ ಹೆಂಗೆ ಕಂಡೈತಿ ನೊಂದು ನೋಡುನು ಅಂತ. ಯಪ್ಪ ಯಜ್ಜ ಸುಳ್ಳು ಹೇಳ್ಕೊಂತ ಬಂದೆ. ನಾ ಹಿಂಗೆ ಎದುರಿಸಿರ ನನಗೆಲ್ಲ ಇದನ್ನು ಮಾಡು. ನಾ ಇದನ್ನ ನನ್ನ ಜೀವನ ಪರ್ಯಂತ ಇದನ್ನು ಮಾಡೀನಿ. ಯಾರ ಮುಂದೆ ಹೇಳ್ಬಾರ್ದು ನಾನು ಹೇಳ್ತದ. ಹೌದಿಲ್ಲ ಅವೆಲ್ಲ ಅವರಿ ಅವ ಮಾಡೋದೆಲ್ಲ. ವಿಚಾರವಂತರು ಯಾಕೆ ಮಾಡಕ್ಕೆ ಹೋಗ್ತಾರೆ. ಒಬ್ಬ ಸಾಮಾನ್ಯ ಸಂಭಾಯಿತ ಮನುಷ್ಯ ಇನ್ನೊಬ್ಬರಿಗೆ ತೊಂದರೆ ಕೊಡೋದಂಗೆ ಜೀವನ ಸಾಗಿಸ್ತಾರೆ. ಅವೆಲ್ಲ ಲಪಡ ಮಾಡಿ ಇನ್ನೇನು ಕರ್ಮ ಮಾಡಿ ಸತ್ತಿರ್ತಾವೆ. ಇಂಥವನ್ನೆಲ್ಲ ಮಾಡಿ ಜನರನ್ನೆಲ್ಲ ಹೆದರಿಸ್ತಾರೆ. ಮತ್ತು ಅದನ್ನು ಮಾಡ್ಕೊಂತ ಹೋಗ್ಬೇಕು ಕಂತ್ರಾಟ. ಮತ್ತು ನರಕಕ್ಕನ ಹೋಗೋದು. ಹೀನ ಕರ್ಮಗಳಿಂದ ಹೀನ ಜನ್ಮ ಬರ್ತದೆ. ಅದರಿಂದ ಕಡೆಗಾಗೋದು ಭಾಳ ಕಠಿಣ ಐತೆ. ಅದಕ್ಕೆ ಒಳ್ಳೆಯದನ್ನು ಮಾಡುವಂಥ, ಜನರಿಗೆ ಹಿತ ಆಗೋದನ್ನು ಮಾಡಬ ಅಂತ. ಎಷ್ಟು ಶಕ್ಯ ಐತಿ ಅಷ್ಟು ಮನುಷ್ಯನ ಜನ್ಮದಾಗ ದಾಖಲಾತಿ ಯಾಕೈತಿ. ಒಳ್ಳೆ ಕರ್ಮಗಳನ್ನು ಮಾಡಿ ಕೆಟ್ಟದ್ದನ್ನು ಎಂದೂ ಮಾಡಕ್ಕೆ ಹೋಗ್ಬೇಡ. सकल साधु संत